ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಏಪ್ರಿಲ್ 19ರಿಂದ ಏಪ್ರಿಲ್ 26ರವರೆಗೆ ನಡೆದಿರತಕ್ಕಂತಹ ಎಲ್ಲ ಪ್ರಚಲಿತ ಘಟನೆಗಳ ಟಾಪ್ 100 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ ಸರಿನಾ. ಸೊ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ 1 ವೀಕಿಂದ ನಾವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಮಾಡೋಕ್ಕಾಗಿರಲಿಲ್ಲ. ಓಕೆ, ಸೊ ಆ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಿಮಗೆ ಯಾವ್ಯಾವ ಪ್ರಶ್ನೆಗಳು ಮಿಸ್ ಆಗಿದ್ದಲ್ವಾ, ಸೊ ಆ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಕವರ್ ಆಗ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ನಾಳೆಯಿಂದ ಮೀನ್ಸ್ ಮಂಡೆಯಿಂದ ನಿಮಗೆ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಡೈಲಿ ಕರೆಂಟ್ ಅಫೇರ್ಸ್ನ ಮಾಡಿಕೊಳ್ಳಲಾಗ್ತದೆ. ಓಕೆ, ಸೊ ಒಂದು ಸ್ವಲ್ಪ ಅದು ಔಟ್ ಆಫ್ ಸ್ಟೇಷನ್ ಇರೋ ಕಾರಣದಿಂದಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಿಮಗೆ ಕ್ಷಮೆಯನ್ನು ಕೇಳ್ತೇನೆ. ಓಕೆ, ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಡೌಟ್ ಮತ್ತೆ ಇರುತ್ತೆ, ಹೊಸ ಆಸ್ಪಿರೆಂಟ್ಸ್ ಇರ್ತೀರಾ ಸರ್ ಈ ಒಂದು ಕ್ಲಾಸ್ ಯಾವ್ಯಾವ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ನೀವು SSCಯ ಯಾವುದೇ ಎಕ್ಸಾಮ್ ಬರೀರಿ, ನೀವು GDಯಿಂದ CGL ವರೆಗೆ ಆ ಎಕ್ಸಾಮ್ಗಳಿಗೆ ಇದು ಉಪಯೋಗ ಆಗುತ್ತೆ. RRBಯಲ್ಲಿ ನೀವು RRB ಡಿ ಗ್ರೂಪಿಂದ ನೀವು JE ಎಕ್ಸಾಮ್ ಬರೆದ್ರೂ ಸಹ ನಿಮಗೆ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. NTPC ಡಿ ಗ್ರೂಪ್ ವಗೇರ ಎಲ್ಲ ಎಕ್ಸಾಮ್ಗಳಿಗೆ. ಆ್ಯಂಡ್ ನೆಕ್ಸ್ಟ್ ಡಿಫೆನ್ಸ್ ಎಕ್ಸಾಮ್ ಬರೆದ್ರೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಸ್ಟೇಟ್ ಗೌರ್ಮೆಂಟಿನ KE ಎಕ್ಸಾಮ್ ಬರೆದ್ರೂ ನಿಮಗೆ ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ICCಯ ಮೊದಲ ಮಹಿಳಾ T20I ಚಾಲೆಂಜ್ ಟ್ರೋಫಿ 2026 ಯಾವ ದೇಶದಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಓಕೆ, T20I ಇಂಟರ್ನ್ಯಾಷನಲ್ ಚಾಲೆಂಜ್ ಟ್ರೋಫಿ 2026 ಅಂತೆ. ಸೊ ಯಾವ ಒಂದು ದೇಶದಲ್ಲಿ ಇದನ್ನು ಪ್ರಾರಂಭ ಮಾಡಿದೆ ಅಂತ, ಯಾವ ದೇಶದಲ್ಲಿ ಪ್ರಾರಂಭ ಮಾಡಿದೆ? ಯಾವುದು? ಆಪ್ಷನ್ ಎ ರವಾಂಡ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಕಿನ್ಯಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಒಂದು ಉಗಾಂಡ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಏನಿದೆ ಅಂದರೆ ತಾಂಜೇನಿಯಾ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಇದನ್ನು ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಆಪ್ಷನ್ ಎ ರುವಾಂಡ ಅಂತ ಹೇಳ್ತೇವೆ. ಹೆಸರನ್ನ ಯಾವುದು ಅಂದರೆ ಈ ಒಂದು ರುವಾಂಡ. ಯಾವುದು? ಈ ಒಂದು ICCಯ ಮೊದಲ ಮಹಿಳಾ T20I ಅಂದರೆ ಏನು? T20 ಇಂಟರ್ನ್ಯಾಷನಲ್ ಚಾಲೆಂಜ್ ಟ್ರೋಫಿ 2026 ಪ್ರಾರಂಭ ಮಾಡಿರ್ತಕ್ಕಂಥ ದೇಶ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರುವಾಂಡಾ ದೇಶ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ಈ ಒಂದು ರುವಾಂಡಾ ದೇಶ. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ಎರಡನೇ ಪ್ರಶ್ನೆ, ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರನ್ ಮತ್ತು ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟ್ರಾಮರ್ ಯಾವ ಜಲಸಂಧಿಯನ್ನು ಪುನಃ ತೆರೆಯಲು ಅಂತಾರಾಷ್ಟ್ರೀಯ ಶೃಂಗಸಭೆಯನ್ನು ಆಯೋಜಿಸಿದರು ಅಂತ. ಇಲ್ಲಿ ನಿಮಗೆ ಆನ್ಸರ್ ಗೊತ್ತಿದೆ, ಯಾವುದು? ಹಾರ್ಮುಜ್ ಜಲಸಂಧಿ ಗೊತ್ತಿದೆ. ಬಟ್ ನಿಮಗೆ ಕ್ವಶನ್ ಇದನ್ನು ಕೇಳಲ್ಲ, ಹೀಗೆ ಕೇಳಲ್ಲ ಕ್ವಶನ್ನ. ಓಕೆ, ಸೊ ಕ್ವಶನ್ ಏನು ಕೇಳ್ತಾನೆ ಅಂದರೆ ಯಾವ್ಯಾವ ದೇಶದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳು ಈ ಒಂದು ಅಂತಾರಾಷ್ಟ್ರೀಯ ಶೃಂಗಸಭೆಯನ್ನು ಆಯೋಜನೆ ಮಾಡಿದ್ರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂತಂದರೆ ಸರ್ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರನ್ ಅವರು, ಹಾಗೆ ಈ ಬ್ರಿಟನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೀರ್ ಸ್ಟ್ರಾಮರ್ ಅವರು ಅಂತ ಹೇಳಬೇಕಾಗುತ್ತೆ. ಸರ್ ಯಾರು? ಈ ಒಂದು ಫ್ರಾನ್ಸ್ನ ಅಧ್ಯಕ್ಷ ಈ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಮತ್ತು ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟ್ರಾಮರ್ ಅವರು, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದೆರಡು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಶಕ್ತಿ ನಿರ್ವಹಣೆಗಾಗಿ ISO 5000012018 ಪ್ರಮಾಣೀಕರಣವನ್ನು ಪಡೆದ ಭಾರತದ ಮೊದಲ ಜಲ ಉಪಯುಕ್ತತಾ ನಿಕಾಯ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದಾಗಿದೆ ಅದು? ಹೇಳ್ಬೋದಾ ಯಾವುದಾಗಿದೆ ಅದು ಅಂತ? ಯಾವುದಾಗಿದೆ ಅಂದರೆ ಸರ್ ದ್ಯಾಟ್ ಈಸ್ ಈ ಬೆಂಗಳೂರು ಜಲ ಸರಬರಾಜು ಮತ್ತು ಒಳಚರಂಡಿ ಬೋರ್ಡ್ ಅಂತ ಹೇಳ್ತೇವೆ. ಸರಿಯಾ? ಸೊ ಇದಕ್ಕೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಎಕ್ಸಾಮ್ಗೂ ಸಹ ಇದು ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಂಟ್ರಲ್ ಎಕ್ಸಾಮ್ಗೂ ಸಹ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇದು ಭಾರತದ ಮೊದಲ ಇದೆ, ಕರ್ನಾಟಕದ ಮೊದಲ ಇದ್ದರೆ ಬೇರೆ ಮಾತಾಗಿರೋದು. ಭಾರತದ ಮೊದಲ ಇದೆ. ಏನು? ಭಾರತ ಮೊದಲ ಜಲದ ಉಪಯುಕ್ತತಾ ನಿಕಾಯ ಆಗಿದೆ ಇದು. ಓಕೆ, ಸೊ ಇದು ಏನನ್ನು ಪಡೆದಿದೆ? ಈ ISO 5000012018 ಪ್ರಮಾಣೀಕರಣವನ್ನು ಪಡೆದಿರ್ತಕ್ಕಂಥ ಶಕ್ತಿ ನಿರ್ವಹಣೆಗಾಗಿ ಪಡೆದಿರತಕ್ಕಂಥ ಮೊದಲ ಈ ಜಲ ನಿಕಾಯ ಆಗಿದೆ ಇದು. ಯಾವುದಂತ ಹೇಳ್ತೀವಿ? ಈ ಒಂದು ಬೆಂಗಳೂರು ಜಲ ಸರಬರಾಜು ಮತ್ತು ಒಳಚರಂಡಿ ಬೋರ್ಡ್ ಅಂತ ಹೇಳ್ತೇವೆ. ಓಕೆ, ಮರಿತೀರಾ? ಇದನ್ನ ಮರಿಬೇಡಿ, ಯಾಕೆಂದ್ರೆ ನಮ್ಮ ಬೆಂಗಳೂರಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 4ನೇ ಪ್ರಶ್ನೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮೂರನೇ ಫೇಸ್ ಅನ್ನು ಮುಂದುವರಿಸಲು ಸಚಿವ ಸಂಪುಟ ಯಾವ ತನಕ ಮೀನ್ಸ್ ಎಲ್ಲಿಯ ತನಕ ಅನುಮೋದಿಸಿದೆ ಅಂತ ಕೇಳಿದ್ದಾನೆ. ಮಾರ್ಚ್ 27 ಆ್ಯಂಡ್ ದೆನ್ ಮಾರ್ಚ್ 28 ಮತ್ತು ಮಾರ್ಚ್ 29 ಅಂತ ಕೊಟ್ಟಿದ್ದಾರೆ. ಸೊ ಯಾವ ವರ್ಷ ಆಗಬಹುದು ಇದಕ್ಕೆ? ಯಾವ ವರ್ಷ ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಸಿ ಅಂತ ಹೇಳ್ತೇವೆ. ಯಾವುದು? ಈ ಒಂದು ಮಾರ್ಚ್ 2028ರವರೆಗೆ. ಎಲ್ಲಿಯವರೆಗೆ? ಮಾರ್ಚ್ 28ರವರೆಗೆ ಈ ಒಂದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ 3ನೇ ಫೇಸನ್ನು ಕಂಟಿನ್ಯೂ ಆಗಿ ನಾವು ಅಲ್ಲಿವರೆಗೆ ನಾವು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು? ಈ ಒಂದು ಸಚಿವ ಸಂಪುಟ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಸಚಿವ ಸಂಪುಟ ಅನುಮೋದಿಸಿದ 2 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಂದ ಭಾರತೀಯ ರೈಲ್ವೆ ಜಾಲವು ಎಷ್ಟು ಕಿಲೋಮೀಟರ್ಗಳಷ್ಟು ಹೆಚ್ಚಾಗಲಿದೆ ಅಂತ ಕೇಳಿದ್ದಾರೆ. ಸರಿನಾ? ಸೊ ಎಷ್ಟು ಕಿಲೋಮೀಟರ್ಗಳಷ್ಟು ಹೆಚ್ಚಾಗಲಿದೆ ಇದು?
ಆಪ್ಷನ್ ಕೊಟ್ಟಿದ್ದಾನೆ 601 ಕಿಲೋಮೀಟರ್, ಆಪ್ಷನ್ ಬಿ ಕೊಟ್ಟಿದ್ದಾನೆ 401 ಕಿಲೋಮೀಟರ್, ಆಪ್ಷನ್ ಸಿ ಕೊಟ್ಟಿದ್ದಾನೆ 501 ಕಿಲೋಮೀಟರ್, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ 701 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಎಷ್ಟು ಅಂದರೆ 601 ಕಿಲೋಮೀಟರ್ಗಳಷ್ಟು ಹೆಚ್ಚಾಗಲಿದೆ. ಯಾವುದಕ್ಕೆ? 2 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಂದ ಭಾರತೀಯ ರೈಲ್ವೆ ಜಾಲವು ಎಷ್ಟು ಹೆಚ್ಚಾಗಲಿದೆ ಅಂದರೆ ಸರ್ 601 ಕಿಲೋಮೀಟರ್ ಹೆಚ್ಚಾಗಲಿದೆ. ಎಷ್ಟು? 601 ಕಿಲೋಮೀಟರ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ 130ನೇ ತಿದ್ದುಪಡಿ ವಿಧೇಯಕ 2026 ಪರವಾಗಿ ಲೋಕಸಭೆಯಲ್ಲಿ ಎಷ್ಟು ಮತಗಳು ಬಿದ್ದವು ಅಂತ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳಬೇಕು ಆ್ಯಂಡ್ ದೆನ್ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ. ಫಸ್ಟ್ ನಿಮಗೆ ಒಂದು ಕ್ವಶನ್ ಕೇಳ್ತೇನೆ. ನಮ್ಮ ಭಾರತ ಸಂವಿಧಾನದಲ್ಲಿ ಇಲ್ಲಿವರೆಗೆ ಎಷ್ಟು ತಿದ್ದುಪಡಿ ಮಸೂದೆಗಳಾಗಿದ್ದಾವೆ? ಒಂದು ಕ್ವಶನ್. ಸೆಕೆಂಡ್ ಕ್ವಶನ್ ಏನು ಅಂತಂದರೆ, ನಮ್ಮ ಭಾರತ ಸಂವಿಧಾನದಲ್ಲಿ ಇಲ್ಲಿವರೆಗೆ ಎಷ್ಟು ತಿದ್ದುಪಡಿ ಕಾಯ್ದೆಗಳಾಗಿದ್ದಾವೆ ಅಂತ. ಅರ್ಥ ಆಯ್ತಾ ಕ್ವಶನ್ ನಿಮಗೆ? ತಿದ್ದುಪಡಿ ಮಸೂದೆ, ತಿದ್ದುಪಡಿ ಕಾಯ್ದೆ. ಓಕೆ, ಕ್ಲಾರಿಟಿ ಇದೆ ಇವಾಗ ಕ್ಲಾರಿಟೀಸ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಫಸ್ಟ್ ಏನಾಗುತ್ತೆ ಅಂದರೆ, ಯಾವುದನ್ನು ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಿದೆ, ಇಲ್ಲಿ ಬಿದ್ದವು ಅಂತ ಇದೆ. ಓಕೆ, ಇದು ಸಂವಿಧಾನದಲ್ಲಿ ಬರ್ತಿದ್ದಾರೆ ಬಿದ್ದವು ಅಂತ. ಓಕೆ, ಸೊ ಏನೋ ಒಂದು ಮಾಡ್ತಿದ್ದಾರೆ, ಇಲ್ಲಿ ಬಿದ್ದವು ಅಂತ ಇದೆ. ನನಗೇನು ಮಾಡಬೇಕು ಅನ್ನಿಸ್ತದೆ, ನನಗೆ ಇದನ್ನು ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತದೆ. ಸೊ ಆ ಒಂದು ಚೇಂಜ್ ಮಾಡಬೇಕು ಅಂತ ಒಂದು ಪ್ರೊಸೆಸ್ ನಾನು ಮಾಡ್ತೀನಲ್ವ ಫಸ್ಟ್, ಅದನ್ನು ನಾನು ಏನಂತ ಹೇಳ್ತೀನಿ ಅಂದರೆ ಮಸೂದೆ ಅಂತ ಹೇಳ್ತೇನೆ. ಓಕೆ, ಮಸೂದೆ ಅಂತ ಹೇಳ್ತೇನೆ. ಆ ಮಸೂದೆ ಅಂತ ಅದನ್ನು ನಾನು ಪ್ರೊಸೆಸ್ಗೆ ಹೇಳ್ತೇನೆ. ಈ ಮಸೂದೆ ಎಲ್ಲ ಕಡೆ ಸಹ ಓಕೆ ಎಸ್ ಅಂತ ಆಯಿತು ಅಂತಂದರೆ, ಇವಾಗ ನಾನು ಎಸ್ ಅಂತ ಹೇಳಿದೆ. ಓಕೆ, ಇವಾಗ ನಾನು ಟೈಪ್ ಮಾಡೋರು ಯಾರಿದ್ದಾರಲ್ವ ಅವರು ಸಹ ಇದಕ್ಕೆ ಎಸ್ ಅಂತ ಹೇಳಿದರು. ಆ್ಯಂಡ್ ದೆನ್ ನೆಕ್ಸ್ಟ್ ಇವರಿಬ್ಬರು ಸಹ ಸೈನ್ ಹಾಕಿದರು ಅಂತ ಅಂದರೆ ಇಲ್ಲಿ ತಿದ್ದುಪಡಿ ಆಗುತ್ತೆ. ಅದು ಕರೆಕ್ಟಾಗಿ ಬಿದ್ದವು ಹೋಗಿ ಅದು ಬಿದ್ದಿದೆ ಅಂತ ಏನಾದರೂ ಆಯಿತು, ಚೇಂಜ್ ಮಾಡಿದ್ವಿ ಅಂತಂದರೆ ಅದುವಾಗ ನಾನು ಅದಕ್ಕೇನಂತ ಹೇಳ್ತೀನಿ ಅಂದರೆ ಕಾಯ್ದೆ ಅಂತ ಹೇಳ್ತೇನೆ. ಓಕೆ, ಸೊ ಮೀನ್ಸ್ ಕಾಯ್ದೆ ಅಂತಂದರೆ ಕಂಪ್ಲೀಟ್ ಆಗಿ ಅದು ಬಂದಿರಬೇಕು ನಮಗೆ ಕೆಳಗಡೆ. ಓಕೆ, ಮಸೂದೆ ಅಂದರೆ ಇನ್ನೂ ಅಲ್ಲಿ ಮಾತುಕತೆ ನಡೀತಾ ಇದೆ ಅಂತ ಅಷ್ಟೇ ತಿಳ್ಕೊಂಡ್ಬಿಡಿ. ಓಕೆ, ಸೊ ಹಾಗಾದರೆ ಇವಾಗ ಟೋಟಲಿ ಎಷ್ಟು ತಿದ್ದುಪಡಿ ಮಸೂದೆಗಳಾಗಿದ್ದಾವೆ ಸರ್? 131 ತಿದ್ದುಪಡಿ ಮಸೂದೆಗಳಾಗಿದ್ದಾವೆ. ಹಾಗಾದರೆ ಎಲ್ಲ ಮಸೂದೆಗಳು ಕಾಯ್ದೆಗಳಾಗ್ತವ? ಆಗಲ್ಲ. ಯಾಕಂದರೆ ಇವಾಗ ಬಿದ್ದವು ಅನ್ನೋದೇ ಕರೆಕ್ಟ್ ಆಗಿರ್ಬೋದಲ್ವಾ? ಯಾಕೆ ಬಿದ್ದಿದೆ ಅಂತ ಯಾಕೆ ರಾಂಗ್ ಇರ್ಬೋದಲ್ಲ ಅದು ಮೇ ಬಿ. ಹಾಗೆ ಈ ಕೆಲವೊಂದು ತಿದ್ದುಪಡಿ ಮಸೂದೆಗಳೇನಿದಾವಲ್ಲ ಅವು ಸಹ ಬಿದ್ದೋಗಿಬಿಡ್ತವೆ ಕೆಳಗಡೆ. ಸೊ ಆ ರೀತಿ ಬಿದ್ದೋಗಿ ಇವಾಗ ಎಷ್ಟು ಬಿದ್ದೋಗಿದ್ದಾವೆ? 23 ಬಿದ್ದೋಗಿದ್ದಾವೆ. ಓಕೆ, ಹಾಗಾದರೆ ಇವಾಗ ಎಷ್ಟು ಕಾಯ್ದೆಗಳಾಗಿದ್ದಾವೆ ಸರ್? ಟೋಟಲಿ 106 ಕಾಯ್ದೆಗಳಾಗಿದ್ದಾವೆ. ನೆನಪುಳಿತದ? ಸೊ ಹಾಗಾದರೆ 106ನೇ ತಿದ್ದುಪಡಿ ಕಾಯ್ದೆ ಯಾವುದು ಅಂತ? ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಹೇಳ್ತೇವೆ. ಏನು ನಾರಿ ಶಕ್ತಿ ವಂದನಾ ಅಧಿನಿಯಮ ಕಾಯ್ದೆ? ನಾರಿ ಶಕ್ತಿ ವಂದನಾ ಅಧಿನಿಯಮ ಕಾಯ್ದೆ. ಸರ್ ಹಾಗಾದರೆ ಇದು 106ನೇ ತಿದ್ದುಪಡಿ ಕಾಯ್ದೆ ಅಂತ ಹೇಳಿದ್ರಿ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಸೂದೆ ಇರಲೇಬೇಕಲ್ವಾ? ಹಾಗಾದರೆ ಅದು ಮಸೂದೆಯ ನಂಬರ್ ಹೇಳಿ ಅಂತ. 128ನೇ ತಿದ್ದುಪಡಿ ಮಸೂದೆ ಅಂತ ಹೇಳ್ತಾನೆ. ಓಕೆ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ನಿಮಗೆ ಲೋ ಲೆವೆಲ್ನಿಂದ ನಿಮಗೆ ಹೈ ಲೆವೆಲ್ ಯಾವುದೇ ಲೆವೆಲ್ಗೆ ಹೋದರೂ ಸಹ ಈ ಒಂದು ಕಾನ್ಸೆಪ್ಟ್ ನಿಮಗೆ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಕಳೆದ 12 ವರ್ಷದಿಂದ ಸೋ ಕಾಲ್ಡ್ ಸರ್ಕಾರ ಏನು ಮಾಡ್ತಾ ಬಂದಿರೋದೆಲ್ಲ ಸಹ ಜೈನೇ ಆಗಿದೆ. ಬಟ್ ಫಸ್ಟ್ ಟೈಮ್ ಇದು ಬಿದ್ದು ಹೋಗಿದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು 128ನೇ ತಿದ್ದುಪಡಿ ಮಸೂದೆ. ಯಾವುದು? ಈ ಒಂದು 106ನೇ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಇವಾಗ ಇರ್ತಕ್ಕಂಥ ತಿದ್ದುಪಡಿ ಮಸೂದೆ ಯಾವುದು ಅಂತಂದರೆ ಸರ್ 131ನೇ ತಿದ್ದುಪಡಿ ಮಸೂದೆ. ಇದು ಫೇಲ್ ಆಗಿದೆ. ಹಾಗಾದರೆ ಇದು ಇದಕ್ಕೆ ಸಂಬಂಧಪಟ್ಟಿದೆ ಅಂತ. ಓಕೆ, ಇದನ್ನು ಹೇಳಿದೆ ನಾನು. 106ನೇದು ನಾರಿ ಶಕ್ತಿ ವಂದನಾ ಅಧಿನಿಯಮ ಕಾಯ್ದೆ ಅಂತ. ಮೀನ್ಸ್ ನಾರಿ ಶಕ್ತಿ ವಂದನಾ ಅಧಿನಿಯಮ ಕಾಯ್ದೆ ಅಂದರೆ ಏನು? ಲೋಕಸಭೆಯಲ್ಲಿ ಹಾಗೆ ಈ ಒಂದು ವಿಧಾನಸಭೆಗಳಲ್ಲಿ ಎಲ್ಲ ರಾಜ್ಯದ ವಿಧಾನಸಭೆಗಳಲ್ಲಿ 33.33% ಮೀನ್ಸ್ 1/3% ಅಷ್ಟು ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿತ್ತು. ಸೊ ಅದಕ್ಕೇನಂತ ಹೇಳಿದ್ರು ಎಲ್ಲ ಪಕ್ಷಗಳು? ಏನಂತ ಹೇಳಿದ್ರು? ಓಕೆ, ಎಸ್ ಮಾಡುವ ಮಹಿಳೆಯರು ಮುಂದೆ ಬರ್ತಾರೆ ಅಂದರೆ ನಾವ್ಯಾಕೆ ಬೇಡ ಅಂತೀವಿ ಸರ್. ಓಕೆ, ಮಾಡುವ ಅಂತ ಹೇಳ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಈ 131ನೇ ತಿದ್ದುಪಡಿ ಮಸೂದೆ ಬಂತು. 128ನೇದು ಎಸ್ ಆಯಿತು. ಸೊ ಅದಕ್ಕೆ ಅದು 106ನೇ ತಿದ್ದುಪಡಿಯಾಗಿ ಬದಲಾವಣೆ ಆಯಿತು. ಓಕೆ, ಸೊ ಇವಾಗ ಏನಾಯಿತು ಅಂದರೆ 2026 ಏಪ್ರಿಲಲ್ಲಿ ಮೀಟಿಂಗ್ ಕರೆದ್ರು. ಓಕೆ, ಬನ್ನಿ ನಾವು ಸಚಿವ ಸಂಪುಟ ಸಭೆ ಸೇರುವ ಅಂತ ಕರೆದ ನಂತರ ಏನು ಹೇಳಿದ್ರು ಅಂತಂದರೆ, ನಾವು 131ನೇ ತಿದ್ದುಪಡಿ ಮಸೂದೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಓಕೆ, ಸೊ ತಿದ್ದುಪಡಿ ಮಸೂದೆ ಮಾಡ್ತೀವಿ ಅಂತ ಹೇಳಿದರು. ಸೊ ಏನು ತಿದ್ದುಪಡಿ ಮಸೂದೆ ಏನು ಅಂತಂದರೆ ಡಿಲಿಮಿಟೇಷನ್ ಅಂತ ಹೇಳ್ತೀವಿ. ಡಿಲಿಮಿಟೇಷನ್, ವಾಟ್ ಯು ಮೀನ್ ಬೈ ಡಿಲಿಮಿಟೇಷನ್ ಮಾಡೋದ್ರ ಬಗ್ಗೆ. ಡಿಲಿಮಿಟೇಷನ್ ಮಾಡಿ ಆ್ಯಂಡ್ ದೆನ್ ಆ ಒಂದು ಡಿಲಿಮಿಟೇಷನ್ ಮಾಡಿದ ನಂತರ ಈ ಮಹಿಳೆಯರಿಗೆ 33.33% ಅಥವಾ 1/3% ಮೀಸಲಾತಿಯನ್ನು ಕೊಡೋದ್ರ ಬಗ್ಗೆ ಈ ಒಂದು ತಿದ್ದುಪಡಿ ಮಸೂದೆನ ತರ್ತಿದ್ವಿ ಅಂತ ಹೇಳಿದರು. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ ಡಿಲಿಮಿಟೇಷನ್ ಮಾಡುವುದರಿಂದ ವ್ಯಕ್ತಿಗಳ ಅನುಗುಣವಾಗಿ, ಜನಸಂಖ್ಯೆಯ ಅನುಗುಣವಾಗಿ ಈ ಒಂದು ಮತಕ್ಷೇತ್ರಗಳು ಬದಲಾವಣೆ ಆಗ್ತವೆ. ಓಕೆ, ಇವಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮತಕ್ಷೇತ್ರಗಳಿದ್ದಾವೆ? ಟೋಟಲಿ
MP ಸೀಟ್ಗಳು ಎಷ್ಟಿದಾವೆ ಸರ್? 28 ಇದಾವೆ. ಓಕೆ, ಹಾಗಾದರೆ ಈ ಒಂದು MLA ಸೀಟ್ಗಳು ಎಷ್ಟಿದಾವೆ? 224 ಇದಾವೆ. MLA ಸೀಟ್ಗಳನ್ನು ನೀವು ಬಿಟ್ಟಾಕ್ಬಿಡಿ, ಜಸ್ಟ್ MP ಸೀಟ್ಗಳನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. MP ಸೀಟ್ಗಳು ನಿಮ್ಗೆ ಎಷ್ಟಿದಾವೆ ಅಂತಂದರೆ ಇವಾಗ 28 ಇದಾವೆ. ಯಾವ ಒಂದು ಜನಗಣತಿಯ ಪ್ರಕಾರ ಇದು 2001ರಲ್ಲಿ ಒಂದು ಜನಗಣತಿ ಐತೆ ಅಲ್ವಾ, ಆ ಜನಗಣತಿಯ ಪ್ರಕಾರ 2002ರಲ್ಲಿ ಡಿಲಿಮಿಟೇಷನ್ ಕಾಯ್ದೆ ಬರುತ್ತೆ. ಆ ಕಾಯ್ದೆ ಇದನ್ನು ಲೆಕ್ಕ ಇಟ್ಕೊಂಡು 2001ರ ಜನಗಣತಿಯನ್ನು ಲೆಕ್ಕ ಇಟ್ಕೊಂಡು ಆ ಒಂದು ಮತಕ್ಷೇತ್ರಗಳನ್ನು ರಚನೆ ಮಾಡಿತ್ತು. ಬಟ್ ಇವಾಗ ಜನಸಂಖ್ಯೆ ಫುಲ್ ವೈಡ್ ಆಗಿದೆ. ಓಕೆ, ಅವಾಗ ಈ ಒಂದು ಕೈಯಲ್ಲಿರತಕ್ಕಂಥದ್ದು 5 ಬೆರಳುಗಳು, 5 ಕೋಟಿ ಜನರ ಶಕ್ತಿ, ಅದು ಇದು ಡೈಲಾಗ್ ಎಲ್ಲ ಬರ್ತಿತ್ತಲ್ವಾ. ಇವಾಗ 5 ಕೋಟಿ ಇಲ್ಲ, ಜಸ್ಟ್ ಬೆಂಗಳೂರಲ್ಲಿ ಇದೆ 5 ಕೋಟಿ. ಸೊ ಮೀನ್ಸ್ ಇವಾಗ ಚೇಂಜ್ ಮಾಡಬೇಕಲ್ವಾ. ಸೊ ಆ ಒಂದು ಚೇಂಜ್ ಮಾಡಿ ಅಲ್ಲಿ ಮತಕ್ಷೇತ್ರಗಳು ಹೆಚ್ಚಿಗೆ ಆಗ್ತವೆ. ಬಟ್ ಅಲ್ಲಿ ನಮ್ಮ ಸೌತ್ ಇಂಡಿಯಾಗೆ ಹೊಡೆತ ಬೀಳುತ್ತೆ. ಹೇಗೆ ಸೌತ್ ಇಂಡಿಯಾಗೆ ಹೊಡೆತ ಬೀಳುತ್ತೆ ಅಂತಂದರೆ, ಸೌತ್ ಇಂಡಿಯಾದಲ್ಲಿ ಈ ಎಲ್ಲ ಜನಸಂಖ್ಯಾ ನಿಯಂತ್ರಣ ನೀತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಸ್ವಲ್ಪ ಎಜುಕೇಟೆಡ್ ಪೀಪಲ್ ಇದ್ದಾರೆ ಕಂಪೇರ್ ಟು ನಾರ್ತ್. ಬಟ್ ನಾರ್ತಲ್ಲಿ ನೀವು UP ನೋಡಿ, ಬಿಹಾರ ನೋಡಿ, ವೆಸ್ಟ್ ಬೆಂಗಾಲ್ ನೋಡಿ, ಆ್ಯಂಡ್ ನೆಕ್ಸ್ಟ್ ಮಧ್ಯಪ್ರದೇಶ ನೋಡಿ. ಸೊ ಈ ಎಲ್ಲ ರಾಜ್ಯಗಳು ಇವುಗಳನ್ನು ಅಳವಡಿಸ್ಕೊಳ್ಳಿಲ್ಲ. ಓಕೆ, ಇವನು ಹೇಳಬೇಕಂದ್ರೆ ಮಹಾರಾಷ್ಟ್ರ ಅಳವಡಿಸ್ಕೊಳ್ಳಿಲ್ಲ ಯಾವುದೂ ಸಹ. ಸೊ ಆದ ಕಾರಣಕ್ಕಾಗಿ ಇಲ್ಲಿ ಹೇಗೆ ಅಂತಂದರೆ ಜನಸಂಖ್ಯೆ ಫುಲ್ ವೈಡ್ ಆಗಿಬಿಡ್ತು. ಸೊ ಇವಾಗಲೇ ನೀವು UPಯಲ್ಲಿ ನೋಡ್ಬೋದು 80 MP ಸೀಟ್ಗಳಿದ್ದಾವೆ. ಓಕೆ, ಅದನ್ನು ಏನಾದರೂ ಇವಾಗ ಮತ್ತೆ ಜಾಸ್ತಿ ಮಾಡಿದ್ರೆ ಒಂದೇ ಪಕ್ಷದ್ದು ಇಲ್ಲ ಅಂತಂದರೆ ಒಂದೇ ರೀಸನ್ದು ಮೇಲ್ಗೈ ಸಾಧಿಸ್ತದೆ. ಆವಾಗ ನಮ್ಮ ದಕ್ಷಿಣ ಭಾರತ ಕುಸಿದು ಬೀಳ್ತದೆ, ಆ್ಯಂಡ್ ದೆನ್ ಒಂದು ಒಡಕು ಉಂಟಾಗ್ತದೆ. ಸೊ ಆ ಕಾರಣಕ್ಕೆ ಈ ಒಂದು ಮಸೂದೆ ಫೇಲ್ ಆಗಿದೆ ಅಂತ ಸಹ ಹೇಳ್ಬೋದು. ಆ್ಯಂಡ್ ದೆನ್ ಇನ್ನೊಂದು ಇಲ್ಲಿ ಏನು ಅಂತಂದರೆ ರಾಜಕೀಯ ಗಿಮಿಕ್ ಮಾಡಿದ್ರೆ ಇಲ್ಲಿ. ಓಕೆ, ವಾಟ್ ಎವರ್ ನಿಮ್ಮ ಇಷ್ಟದ ಪಾರ್ಟಿ ಇರ್ಬೋದು, ಕಷ್ಟದ ಪಾರ್ಟಿ ಇರ್ಬೋದು. ಓಕೆ, ಸೊ ದ್ಯಾಟ್ ವಾಟ್ ಎವರ್ ದ XYZ ಪಾರ್ಟಿ ಅವ್ರೇನು ಮಾಡಿದ್ರು ಅಂತಂದರೆ ಅವರ ಟೋಟಲ್ ಸೀಟ್ಗಳೇ ಇದ್ದಾವೆ 298 ಸೀಟ್ಗಳು. ಓಕೆ, ಸೊ ಈ ಒಂದು ಮಸೂದೆ ಅಂಗೀಕಾರ ಆಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಮತಗಳೆಷ್ಟು ಅಂತಂದರೆ ಪ್ರೆಸೆಂಟ್ ಸಿಟ್ಟಿಂಗ್ ಸೀಟಲ್ಲಿ, ಓಕೆ, ಎಷ್ಟು ಪ್ರೆಸೆಂಟ್ ಸಿಟ್ಟಿಂಗ್ ಸೀಟಲ್ಲಿ 2/3 ಮತಗಳು ಬೇಕಾಗಿತ್ತು. ಹಾಗಾದರೆ ಪ್ರೆಸೆಂಟ್ ಸಿಟ್ಟಿಂಗ್ ಸೀಟ್ ಎಷ್ಟಿದೆ ಸರ್? 528 ಇದೆ. ಓಕೆ, ಎಷ್ಟು? 528. ಹಾಗಾದರೆ 3 ಡಿವೈಡ್ ಮಾಡಿ, 2/3 × 528 ಎಷ್ಟು ಬರುತ್ತೆ ನಿಮಗೆ? 352 ಬರುತ್ತಾ? ಒಂದ್ಸರಿ ಮಲ್ಟಿಪ್ಲೈ ಮಾಡಿ ನೋಡಿ. ಓಕೆ, ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ ನೋಡಿ, 352 ಬರುತ್ತೆ. ಸೊ ಹಾಗಾದರೆ ಇದು 54 ಮತಗಳಿಂದ ಈ ಒಂದು ತಿದ್ದುಪಡಿ ವಿಧೇಯಕ ಏನಿದೆ ಅಲ್ವಾ, ಈ ಒಂದು ಮಸೂದೆ ಏನಿದೆ ಅಲ್ವಾ, ಇದು ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ದೆನ್ ಅದಾದ ನಂತರ ಬರ್ತಾರೆ, ಓಕೆ ನಾನು ಮಹಿಳೆಯರಿಗಾಗಿ ಇಷ್ಟು ಒಳ್ಳೇದು ಮಾಡಬೇಕಿತ್ತು, ಬಟ್ ಇವರು ಕಾಂಗ್ರೆಸ್ದವ್ರು ಬಿಡಲಿಲ್ಲ, ಆಮ್ ಆದ್ಮಿ ಪಾರ್ಟಿಯವ್ರು ಬಿಡಲಿಲ್ಲ, DMK ಅವ್ರು ಬಿಡಲಿಲ್ಲ, ಹಾಗೆ ಹೀಗೆ ಅಂತ. ಓಕೆ, ಸೊ ಇವಾಗ ನನ್ನ ಹತ್ರ ಇಷ್ಟು ಶಕ್ತಿ ಇದೆ, ನಾನು ಅದನ್ನಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಸಹ ಗೊತ್ತಿದೆ, ಅದಕ್ಕೆ ಆಗಲ್ಲ ಅಂತ ಸಹ ಗೊತ್ತಿದೆ. ಮತ್ತು ಇದು ಗಿಮಿಕ್ ಅಲ್ವಾ. ಓಕೆ, ಸೊ ಇಲ್ಲಿ ಅಪೋಸಿಷನ್ಸ್ ಅವರು ಮೂರ್ಖ ಆಗಲಿಲ್ಲ, ಬಟ್ ಇಲ್ಲಿ ಈ ನಮ್ಮ ಭಾರತದ ಜನತೆ, ಸೋ ಕಾಲ್ಡ್ ಇಂಟೆಲಿಜೆಂಟ್ ಪೀಪಲ್ ಇದ್ದಾರಲ್ವ, ಇವರು ಮುಟ್ಟಾಳರಾಗ್ತಿದ್ದಾರೆ, ಪ್ರತಿದಿನ ಆಗ್ತಿದ್ದಾರೆ. ಓಕೆ, ಸೊ ಇದನ್ನು ನಂಬೇಡಿ. ಸೊ ಅದಕ್ಕೆ ಜಸ್ಟ್ ಮಹಿಳೆಯರಿಗೆ ಅಂತಾನೆ ಆಲ್ರೆಡಿ 128ನೇ ತಿದ್ದುಪಡಿ ಮಸೂದೆ ಆಗಿದೆ, 106ನೇ ಒಂದು ತಿದ್ದುಪಡಿ ಆಲ್ರೆಡಿ ಬಂದಿದೆ. ಯಾಕೆ 2011ರ ಜನಗಣತಿಯ ಪ್ರಕಾರನೇ, ಇಲ್ಲ ಅಂತಂದರೆ 2001ರದ್ದು ಏನಿದೆ ಅಲ್ವಾ, ಅದನ್ನು ಕಂಟಿನ್ಯೂ ಮಾಡಬಹುದಲ್ವಾ. ಅದನ್ನು ಮಾಡಿದರೆ ನಮ್ಮ ಸೌತ್ ಇಂಡಿಯಾದು ಸ್ವಲ್ಪ ಮೆಜಾರಿಟಿ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಮಾಡಿಕೊಂಡ್ರೆ ನಮ್ಮ ಸೌತ್ ಇಂಡಿಯಾದ ಮೆಜಾರಿಟಿ ಹೋಗಿಬಿಡುತ್ತೆ. ಸೊ ದ್ಯಾಟ್ಸ್ ವೈ ಇದನ್ನೆಲ್ಲ ಸಹ ನೀವು ತಿಳ್ಕೊಳ್ಳಿ. ಹಾಗಾದರೆ ಈ ಒಂದು ತಿದ್ದುಪಡಿ ಏನಿದೆ ಅಲ್ವಾ, ಇದು ಅಂಗೀಕಾರ ಆಗೋಕ್ಕೆ ಎಷ್ಟು ಮತಗಳು ಬೇಕು ಅಂತ. ಟೋಟಲ್ ಸೀಟ್ಗಳು ಏನಿದಾವಲ್ವಾ, ಎಷ್ಟು? 543 ಸೀಟ್ಗಳು. ಈ 543 ಸೀಟ್ಗಳಲ್ಲಿ 50% ಸೈನ್ ಆಗಬೇಕು. ಓಕೆ, ಎಷ್ಟು? 50% ಸೈನ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಪಾಸ್ ಮಾಡೋಕ್ಕೆ ಕರೆಂಟ್ ಸಿಟ್ಟಿಂಗ್ ಮೀನ್ಸ್ ಇವಾಗ ಎಷ್ಟು ಜನ MP ಗಳಿದಾರಲ್ವ ಅವರಲ್ಲಿ 2/3 ಬೇಕು. ಮೀನ್ಸ್ ಕರೆಂಟ್ ಎಷ್ಟಿದ್ದಾರೆ? 528 ಇದ್ದಾರೆ. ಸೊ ಇವಾಗ ಇವರಿಗೆ ಎಷ್ಟು ಸಿಕ್ಕಿದೆ? 298 ಸಿಕ್ಕಿದೆ. ಇನ್ನು ಎಷ್ಟು ಬೇಕಾಗಿತ್ತು ಸರ್? 54 ಬೇಕಾಗಿತ್ತು. ಸೊ 54 ಕೂಡಿಸಿ ಎಷ್ಟಾಗುತ್ತೆ? 352 ಆಗುತ್ತೆ. ಸೊ 352 ವೋಟ್ಗಳು ಬೇಕಾಗಿತ್ತು. ಈ ಎಲ್ಲ ನಂಬರ್ಗಳನ್ನು ನೆನ್ಪಿಟ್ಕೊಳ್ಳಿ, ಈ ಎಲ್ಲದನ್ನು ಸಹ ನಿಮಗೆ ಕೇಳ್ತಾನೆ. ಹಾಗಾದರೆ 130ನೇ ಮಸೂದೆ ಎದಕ್ಕೆ ಸಂಬಂಧಪಟ್ಟಿದೆ ಅಂತ? ಎದಕ್ಕೆ ಸಂಬಂಧಪಟ್ಟಿದೆ? ಏನಾದರೂ ನಿಮಗೆ ಈ ಮಂತ್ರಿಗಳು, ಪ್ರಧಾನಮಂತ್ರಿ CM ಏನಾದರೂ 1 ತಿಂಗಳಿಗಿಂತ ಜಾಸ್ತಿ ಜೈಲಲ್ಲಿದ್ದರೆ ಅವರಿಗೆ ಆ ಒಂದು ಸೀಟಿಂದ ರಾಜೀನಾಮೆ ಕೊಡಬೇಕು ಅಂತ ಇದೆ. ಆ್ಯಂಡ್ ದೆನ್ 129ನೇದೇನಿದೆ, ಒಂದು ರಾಷ್ಟ್ರ ಒಂದು ಎಲೆಕ್ಷನ್ ಅಂತ ಅದು ಇದೆ. ಆ್ಯಂಡ್ ದೆನ್ 128 ಅದು ಇವಾಗಲೇ ಹೇಳಿದೆಲ್ಲ ನಿಮಗೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಇದೆ. ಇದ್ರ ಬಗ್ಗೆ ಯಾಕೆ ನಿಮಗೆ ಜಾಸ್ತಿ ಟೈಮ್ ತೊಗೊಂಡು ಹೇಳ್ತಿದ್ದೀನಿ ಅಂದರೆ, ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ, ಫಿಕ್ಸ್ ಕ್ವಶನ್ ಬರುತ್ತೆ. ನೀವು ಪೊಲಿಟಿ ಫುಲ್ ಓದ್ಕೊಳ್ಳೋದು ಒಂದೇ, ಆ್ಯಂಡ್ ದೆನ್ ಈ ಒಂದು ಟಾಪಿಕ್ ಇವಾಗ ನೀವು ನೋಡ್ಕೊಳ್ಳೋದು ಕರೆಂಟ್ ಅಫೇರ್ಸಲ್ಲಿ ಇರೋದು ಒಂದೇ. ಓಕೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ ಸರ್? 798 ಎಷ್ಟು ಮತಗಳಿಂದ ಇದು
ಬಿದ್ದೋಗಿತ್ತು ಸರ್. 54 ಮತಗಳಿಂದ ಬಿದ್ದೋಗಿತ್ತು. ಎಷ್ಟು ಬೇಕಾಗಿತ್ತು ಸರ್? 352 ಬೇಕಾಗಿತ್ತು. ಎಷ್ಟು ಕರೆಂಟ್ ಸೀಟಿಂಗ್ ಇದೆ? 528 ಸೀಟಿಂಗ್ ಇದೆ. ಸೊ ಟೋಟಲ್ ಎಷ್ಟು ಇದ್ದಾರೆ ಮೆಂಬರ್ಸ್? ಸೊ 543 ಫುಲ್ ಮೆಜಾರಿಟಿ ಇದೆ. ಓಕೆ, ಮೀನ್ಸ್ ಫುಲ್ ಸೀಟ್ಗಳು ಇದ್ದಾವೆ. ಸೊ ಇದನ್ನೆಲ್ಲ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರತಿಭಾಶಾಲಿ ಕ್ರೀಡಾಪಟುಗಳ DNA ಮ್ಯಾಪಿಂಗ್ ಆಗಿ ಗುಜರಾತ್ ಸರ್ಕಾರವು ಯಾವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವ ಒಂದು ಕಾರ್ಯಕ್ರಮವನ್ನು ಇದು ಪ್ರಾರಂಭಿಸಿದೆ ಅಂತ? ಯಾವುದು ಪ್ರಾರಂಭಿಸಿರ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸ್ಪೋರ್ಟ್ಸ್ ಜಿನೋಮಿಕ್ಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಸರ್ನ. ಯಾವುದು ಅಂದರೆ ಒಂದು ಸ್ಪೋರ್ಟ್ಸ್ ಜಿನೋಮಿಕ್ಸ್ ಪ್ರೋಗ್ರಾಮ್ನ ಪ್ರಾರಂಭಿಸಿದೆ. ಯಾವ ಕಾರಣಕ್ಕಾಗಿ? ಈ ಒಂದು DNA ಮ್ಯಾಪಿಂಗ್ ಆಗಿ. ಯಾವ ರಾಜ್ಯ? ಈ ಒಂದು ಗುಜರಾತ್ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು IMFನ ಏಪ್ರಿಲ್ 2026 ದತ್ತಾಂಶದ ಪ್ರಕಾರ ಭಾರತದ GDP ಶ್ರೇಯಾಂಕವು ಯಾವ ಸ್ಥಾನಕ್ಕೆ ಕುಸಿದಿದೆ ಅಂತ? ಓಕೆ, ನಾವು ಇವಾಗ 4ನೇ ಸ್ಥಾನದಲ್ಲಿ ಇದ್ವಿ ಅಂತ ಹೇಳ್ತಿದೀವಲ್ವಾ. ಸೊ ಇವಾಗ ಎಷ್ಟನೇ ಸ್ಥಾನಕ್ಕೆ ನಾವು ಕುಸಿದಿದ್ದೀವಿ ಅಂದರೆ ಸರ್ 6ನೇ ಸ್ಥಾನಕ್ಕೆ ನಾವು ಕುಸಿದಿದ್ದೀವಿ ಅಂತ ಹೇಳ್ತೇವೆ ಸರ್ನ. ಎಷ್ಟನೇ ಸ್ಥಾನಕ್ಕೆ ಅಂದರೆ ಒಂದು 6ನೇ ಸ್ಥಾನಕ್ಕೆ ನಾವು ಕುಸಿದಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಹರಿವಂಶ ನಾರಾಯಣ ಸಿಂಗ್ ಅವರು ಎಷ್ಟು ಬಾರಿ ರಾಜ್ಯಸಭೆಯ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ? ಈ ಒಂದು ರಾಜ್ಯಸಭೆಯ ಸಭಾಪತಿ ಯಾರು ಅಂತ? ರಾಜ್ಯಸಭೆಯ ಸಭಾಪತಿ ಯಾರಾಗಿರ್ತಾರೆ ಸರ್? ಪದನಿಮಿತ್ತ ನಮ್ಮ ಭಾರತ ಉಪಾಧ್ಯಕ್ಷರಲ್ಲಿಯ ಒಬ್ಬ ಸಭಾಪತಿಯಾಗಿರ್ತಾರೆ. ಯಾರಿದ್ದಾರೆ ಪ್ರಸ್ತುತ? ರಾಧಾಕೃಷ್ಣನ್ ಅವರು ಇದ್ದಾರೆ. ಓಕೆ, ಸೊ ಅವರು. ಹಾಗಾದರೆ ಉಪಸಭಾಪತಿ ಯಾರು ಅಂತ? ಯಾರು ಅಂದರೆ ಸರ್ ಹರಿವಂಶ ನಾರಾಯಣ ಸಿಂಗ್ ಅವರು ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟನೇ ಬಾರಿಗೆ ಇವರು ಆಯ್ಕೆಯಾಗಿದ್ದಾರೆ? ಎಷ್ಟನೇ ಬಾರಿ ಆಯ್ಕೆಯಾಗಿರ್ಬೋದು ಸರ್? ಎಷ್ಟನೇ ಬಾರಿ ಅಂದರೆ ಸರ್ ಸತತವಾಗಿ 3ನೇ ಬಾರಿ ಆಯ್ಕೆಯಾಗಿದ್ದಾರೆ ಇವರು. ಎಷ್ಟನೇ ಬಾರಿ? ಥರ್ಡ್ ಟೈಮ್. ಎಷ್ಟು? ಥರ್ಡ್ ಟೈಮ್. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಟೈಮ್ ಮ್ಯಾಗಝಿನ್ನ ಟೈಮ್ 100 ಪಟ್ಟಿಯಲ್ಲಿ ಸೇರಿಸಲಾದ ಭಾರತೀಯ ಬಾಲಿವುಡ್ ನಟ ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ ಸರ್ ಇವರು? ಬಾಲಿವುಡ್ ನಟ ಟೈಮ್ 100 ಸೇರ್ಪಡೆಯಾಗಿರ್ತಕ್ಕಂಥ ನಟ ಯಾರು ಅಂದರೆ ಸರ್ ದ್ಯಾಟ್ ಈಸ್ ರಣಬೀರ್ ಕಪೂರ್ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಒಂದು ರಣಬೀರ್ ಕಪೂರ್ ಅವರು. ಬಟ್ ಇಫ್ ನಾನೇ ಗೆಸ್ ಮಾಡಿ ಹೇಳಬೇಕು ಅಂದ್ರೆ ಸಹ ನಾನು ರಣಬೀರ್ ಕಪೂರ್ ಹಾಕಲ್ಲ. ಯಾವುದು ನಾನು ಆನ್ಸರ್ ಮಾಡ್ತೀನಿ ಅಂದರೆ ಶಾರುಖ್ ಖಾನ್ ಹಾಕ್ತೇನೆ. ಓಕೆ, ಸೊ ಯಾಕೆ ಅಂತಂದರೆ ಅತಿ ಶ್ರೀಮಂತ ಅಂತ. ಓಕೆ, ಸೊ ಅರಬಪತಿ, ಫಸ್ಟ್ ಅರಬಪತಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ದಟ್ಸ್ ವೈ ಇದನ್ನು ಹಾಕ್ತೀವಿ ನಾವು. ಬಟ್ ಇದೆಲ್ಲ ಆನ್ಸರ್ ಯಾವುದು ಅಂದರೆ ಈ ಒಂದು ಆಪ್ಷನ್ ಎ, ರಣಬೀರ್ ಕಪೂರ್ ಅವರು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು ಅಂತ ಹೇಳ್ತೀವಿ? ಈ ಒಂದು ರಣಬೀರ್ ಕಪೂರ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯಸಭಾ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದೇನೆ. ರಾಜ್ಯಸಭಾ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಯಾರನ್ನ ಅಂತಂದರೆ ಸರ್ ದ್ಯಾಟ್ ಈಸ್ ಡಾಕ್ಟರ್ KS ಸೋಮಶೇಖರ್ ಅವರನ್ನ ನೇಮಕ ಮಾಡಲಾಗಿದೆ ಸರ್ನ. ಯಾರು ಅಂತಂದರೆ ಒಂದು ಡಾಕ್ಟರ್ KS ಸೋಮಶೇಖರ್ ಅವರನ್ನು ರಾಜ್ಯಸಭಾ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ನಿಮ್ಮ ಫ್ರೆಂಡ್ ಯಾರಾದರೂ ಸೋಮ ಅಂತ ಇದ್ದರೆ ಅವರಿಗೆ ಇದನ್ನು ಲಿಂಕ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಓಕೆ, ಏನು ಕಾರ್ಯದರ್ಶಿ ಆಗಿದೆ ಅಂತ ಮತ್ತೆ ಪಾರ್ಟಿ ಕೊಡಲ್ವಾ ಅಂತ? ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ನರೇಗಾ, ಈ ಒಂದು MG ನರೇಗಾ ಅಡಿಯಲ್ಲಿ 2026-27ನೇ ಹಣಕಾಸು ವರ್ಷದ ಮೊದಲ ಕಂತಾಗಿ ಎಷ್ಟು ಮೊತ್ತವನ್ನು ಬಿಡುಗಡೆ ಮಾಡಲಿದೆ ಅಂತ ಕೇಳಿದ್ದಾನೆ. ಎಷ್ಟು ಮೊತ್ತವನ್ನು ಬಿಡುಗಡೆ ಮಾಡಲಿದೆ? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ 17,744.19 ಕೋಟಿ ಅಂತ ಹೇಳ್ತೀವಿ. ಎಷ್ಟು? ಒಂದು 17,744 ಕೋಟಿ ರೂಪಾಯಿಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಾರ್ವರ್ಡ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಯಾವುದು? ಈ ಒಂದು ಹಾರ್ವರ್ಡ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಅವರವರು 2026 ಪರ್ಸನ್ ಆಫ್ ದ ಇಯರ್ ಆಗಿ ಯಾರನ್ನು ಹೆಸರಿಸಿದ್ದಾರೆ ಅಂತ ಕೇಳಿದ್ದಾನೆ. ಯಾರು ಸರ್ ಇವರು? ಯಾರನ್ನ ಹೆಸರಿಸಿದ್ದಾರೆ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಸಯಾನಿಯವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಸಯಾನಿ ಗುಪ್ತಾ ಅವರನ್ನ ನೇಮಕ ಮಾಡಿದ್ದಾರೆ. ಓಕೆ, ಮೀನ್ಸ್ ಅವರನ್ನ ಹೆಸರಿಸಿದ್ದಾರೆ ಏನಂತ? ಪರ್ಸನ್ ಆಫ್ ದ ಇಯರ್ ಅಂತ. ಯಾರನ್ನ ಸರ್? ಸಯಾನಿ ಗುಪ್ತಾ ಅವರನ್ನ. ಯಾರು ಘೋಷಣೆ ಮಾಡಿದ್ದಾರೆ ಸರ್? ಈ ಒಂದು ಸೌತ್ ಏಷ್ಯನ್ ಅಸೋಸಿಯೇಷನ್ ಅವರು. ಯಾರ್ದು? ಈ ಒಂದು ಹಾರ್ವರ್ಡ್ ಯೂನಿವರ್ಸಿಟಿಯ ಹಾರ್ವರ್ಡ್ನ ಒಂದು ಸೌತ್ ಏಷ್ಯನ್ ಅಸೋಸಿಯೇಷನ್ ಅವರು ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ 2026 ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾನೆ. ಓಕೆ, ಯಾರು ಸರ್ ಇವರು? ಯಾರಿವರು? ನಮ್ಮವರು ಅಂದರೆ ಯಾರಾಗಿರಬಹುದು? ದ್ಯಾಟ್ ಈಸ್ ನಮ್ಮ ವೈಶಾಲಿ ಅವರು. ಓಕೆ, ಯಾರಂತ ಹೇಳ್ತೀವಿ? ಆರ್ ವೈಶಾಲಿ ಅವರು ಅಂತ ಹೇಳ್ತೀವಿ. ಸರ್ನ ಯಾರು ಅಂದರೆ ಒಂದು ಆರ್ ವೈಶಾಲಿ ಅವರು. ಯಾವ ರಾಜ್ಯದವರು ಸರ್? ಇವರು ಈ ತಮಿಳುನಾಡು ರಾಜ್ಯದವರಾಗಿದ್ದಾರೆ ಸರ್ನ. ಸೊ ಇವರು ಏನು ಮಾಡಿದ್ದಾರೆ ಅಂತಂದರೆ ಸರ್ ಇತ್ತೀಚೆಗೆ ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ 2026 ಗೆದ್ದಿರತಕ್ಕಂತಹ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ಲಾಸ್ಟ್ ಈ ಒಂದು ಫಿಡೆ ವರ್ಲ್ಡ್ ಕಪ್ನ ಗೆದ್ದಿರತಕ್ಕಂಥ ಮಹಿಳೆ ಯಾರು ಸರ್? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಅವರು ನಮ್ಮ ದಿವ್ಯಾ ಅವರು. ಓಕೆ, ದಿವ್ಯಾ ದೇಶ್ಮುಖ್ ಅವರು ಅಂತ ಹೇಳ್ತೀವಿ. ಯಾವ ರಾಜ್ಯದವರು? ಈ ನಮ್ಮ ಮಹಾರಾಷ್ಟ್ರದವರು ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪಪುವಾ ನ್ಯೂಗಿನಿಯಲ್ಲಿ ಯಾವ ಚಂಡಮಾರುತದಿಂದ 23 ಜನರು ಸಾವನ್ನಪ್ಪಿದ್ದಾರೆ ಅಂತ ಕೇಳಿದ್ದಾನೆ. ಪಪುವಾ ನ್ಯೂಗಿನಿ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಇದೆ ಅಲ್ಲಿ ಆಸ್ಟ್ರೇಲಿಯಾದ ಮೇಲೆ ಕಂಡುಬರುತ್ತೆ. ಮೀನ್ಸ್ ಯಾವ್ದು ಹೇಳ್ತೀವಿ? ಪೆಸಿಫಿಕ್ ಓಷನಲ್ಲಿ ಕಂಡುಬರುತ್ತೆ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ಪಪುವಾ ನ್ಯೂಗಿನಿ. ಹಾಗಾದರೆ ಅಲ್ಲಿ ಬೀಸಿರ್ತಕ್ಕಂತಹ ಒಂದು ಚಂಡಮಾರುತ ಯಾವುದು ಅಂತ? ಯಾವುದಾಗಿರ್ಬೋದು ಆ ಒಂದು ಚಂಡಮಾರುತ? ಹೇಳ್ಬೋದಾ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮೈಲಾ ಅಂತ ಹೇಳ್ತೀವಿ ಸರ್ನ. ಯಾವುದು? ಮಾಲಾ ಅಲ್ಲ, ಬದಲಾಗಿ ಮೈಲಾ ಅಂತ ಹೇಳ್ತೀವಿ. ಚಂಡಮಾರುತ ಮೈಲಾ ಏನಿದೆಯಲ್ವಾ, ಸೊ ಇದು ಬೀಸಿ ಪಪುವಾ ನ್ಯೂಗಿನಿಯಲ್ಲಿ 23+ ಜನ ಸಾವನ್ನಪ್ಪಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ಎಐ ಆಧಾರಿತ ನೈಜ ಸಮಯದ ಅಪರಾಧ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪಂಜಾಬ್ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ಸೇರಿ ಅಳವಡಿಸಿದೆ ಅಂತ ಕೇಳಿದ್ದಾನೆ ಸರಿನಾ. ಸೊ ಯಾವ ಒಂದು ಸಂಸ್ಥೆಯೊಂದಿಗೆ ಸೇರಿ ಅಳವಡಿಸಿದೆ, ಯಾವುದು ಸರ್ಕಾರ ಸರ್ ಇದು? ಪಂಜಾಬ್ ಸರ್ಕಾರ. ಸೊ ಯಾವ ಒಂದು ಸಂಸ್ಥೆ ಅಂತ, ಯಾವ ಸಂಸ್ಥೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು IIT ರೂಪಾರ್ ಅಂತ ಹೇಳ್ತೀವಿ. ಹಾಗಾದರೆ IIT ರೂಪಾರ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದೇ ಒಂದು ಪಂಜಾಬಲ್ಲಿ ಕಂಡುಬರುತ್ತೆ. ಯಾವುದೇ ಒಂದು IIT ರೂಪಾರ್ ಅಂತ ಹೇಳ್ತೇವೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026ರಲ್ಲಿ ಯಾವ ದೇಶವು ಪ್ಯಾಕ್ಸ್ ಸಿಲಿಕಾ ಚಿಪ್ ಸರಬರಾಜು ಉಪಕ್ರಮಕ್ಕೆ ಸೇರಿಕೊಂಡಿದೆ ಅಂತ ಕೇಳಿದ್ದಾನೆ. ಪ್ಯಾಕ್ಸ್ ಸಿಲಿಕಾ ಸರಬರಾಜು ಉಪಕ್ರಮಕ್ಕೆ ಸೇರಿಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ, ಯಾವ ದೇಶ ಆಗಿರ್ಬೋದು ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಫಿಲಿಪೈನ್ಸ್ ಅಂತ ಹೇಳ್ತೀವಿ ಸರ್. ಯಾವುದು ಅಂತ ಹೇಳ್ತೀವಿ? ಒಂದು ಫಿಲಿಪೈನ್ಸ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಒಂದು ಪ್ಯಾಕ್ಸ್ ಸಿಲಿಕಾ ಚಿಪ್ ಸರಬರಾಜುಗೆ ಸೇರ್ಪಡೆಯಾಗಿರ್ತಕ್ಕಂಥ ದೇಶ ಆಗಿದೆ ಇದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಕ್ವಶನ್ ಇತ್ತು, ಯಾವುದು ಅಂತಂದರೆ ಈ ಫಿಲಿಪೈನ್ಸ್ನ ಮನಿಲಾದಲ್ಲಿ ಯಾವ ಒಂದು ರಿಸರ್ಚ್ ಸೆಂಟರ್ ಕಂಡುಬರುತ್ತೆ ಅಂತ. ಓಕೆ, ರೈಸ್ ರಿಸರ್ಚ್ ಸೆಂಟರ್ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಸೆಂಟರ್ ಇದೇ ಒಂದು ಫಿಲಿಪೈನ್ಸ್ನ ಮನಿಲಾದಲ್ಲಿ ಕಂಡುಬರುತ್ತೆ. ಅದು ನಿಮಗೆ SSGD ಕ್ಲಾಸ್ ಮಾಡುವಾಗ ನಿಮಗೆ ಹೇಳಿದ್ದೆ. ಓಕೆ, ಸೊ SSGD ಸಹ ರಿವಿಷನ್ ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ಕ್ಲಾಸ್ನ ಯಾರು ನೋಡ್ತಾ ಇಲ್ಲಲ್ವ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ರಿವಿಷನ್ ಕ್ಲಾಸ್ಗಳನ್ನು ನೋಡ್ತಾ ಬನ್ನಿ. ಸೊ ಅದು ನಿಮ್ಮ SSGDಗೆ ಸಹ ಆಗುತ್ತೆ. ಆ್ಯಂಡ್ ದೆನ್ ಮೇನ್ಲಿ ಫೋಕಸ್ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಮ RRB NTPC ಎಕ್ಸಾಮ್ಗೆ ಸಹ ಅದು ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬ್ಲೂಮ್ಬರ್ಗ್ ಬಿಲಿಯನಿಯರ್ ಸೂಚ್ಯಂಕದಲ್ಲಿ ಗೌತಮ್ ಅದಾನಿ ಯಾವ ಖಂಡದ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಅಂತ ಕೇಳಿದ್ದಾನೆ ಸರಿನಾ. ಯಾವ ಖಂಡದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಸರ್ ಈ ಗೌತಮ್ ಅದಾನಿ? ಯಾವ ಒಂದು ಖಂಡ? ಯಾವ ಖಂಡ ಅಂದರೆ ಸರ್ ಏಷ್ಯಾ ಖಂಡ. ಓಕೆ, ದೇಶದಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಒಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ಶ್ರೀಮಂತ ಆಗದೆ ಏನು ಮಾಡ್ತಾರೆ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಾರ್ಲೋಸ್ ಅಲ್ಕರಾಜ್ ಅವರನ್ನು ಯಾವ ಕಂಪನಿಯು ತನ್ನ ಜಾಗತಿಕ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಿಸಿದೆ ಅಂತ? ಯಾರು? ಕಾರ್ಲೋಸ್ ಅಲ್ಕರಾಜ್ ಅವರನ್ನು ಯಾವ ಒಂದು ಬ್ರ್ಯಾಂಡ್ ಅವರು, ಯಾವ ಒಂದು ಕಂಪನಿಯವರು ಅಂತ? ಯಾವ ಕಂಪನಿ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಕರ್ನಾಟಕದ ಕಂಪನಿ ಆಗಿರ್ತಕ್ಕಂತಹ ಇನ್ಫೋಸಿಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಇನ್ಫೋಸಿಸ್. ನೆನ್ಪಿಟ್ಕೊಂಡಿದ್ದೀನ, ಇನ್ಫೋಸಿಸ್ ಕಂಪನಿ ಕಾರ್ಲೋಸ್ ಅಲ್ಕರಾಜ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅದು ಮಾಡಿಕೊಂಡಿದೆ ಅಂತ ಹೇಳಬಹುದು. ಸರ್ ಇಲ್ಲಿದೆ ಆಪ್ಷನ್ ಇದೆ ನೋಡಿ, ಇಲ್ಲಿ ಇನ್ಫೋಸಿಸ್ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಿಶ್ವ ಆರ್ಥಿಕ ವೇದಿಕೆ ಮೀನ್ಸ್ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಯಂಗ್ ಗ್ಲೋಬಲ್ ಲೀಡರ್ಸ್ ಕ್ಲಾಸ್ ಆಫ್ 2026ರಲ್ಲಿ ಯಾರನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಸೌರವ್ ಗಂಗೂಲಿ, ರೋಜರ್ ಬಿನ್ನಿ, ಅನಿಲ್ ಕುಂಬ್ಳೆ ಆ್ಯಂಡ್ ದೆನ್ ಜೈ ಶಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಜೈ ಶಾ ಅಂತ ಹೇಳ್ತೀವಿ. ಸರ್ ಯಾರು ಅಂತ ಹೇಳ್ತೀವಿ? ಒಂದು ಜೈ ಶಾ ಅಂತ ಹೇಳ್ತೀವಿ. ಯಾವುದರಲ್ಲಿ? ಈ ವರ್ಲ್ಡ್ ಎಕನಾಮಿಕ್ ಫೋರಮ್ ಯಂಗ್ ಗ್ಲೋಬಲ್ ಲೀಡರ್ಸ್ ಕ್ಲಾಸ್ ಆಫ್ 2026ರಲ್ಲಿ ಯಂಗ್. ಓಕೆ, ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಪರಂಪರೆ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ? ಪರಂಪರೆ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಇದನ್ನು ಇಂಗ್ಲೀಷಲ್ಲಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಓಕೆ, ಇಂಗ್ಲೀಷಲ್ಲಿ ಏನಿರುತ್ತೆ ಈ ಒಂದು ಕ್ವಶನ್? ವರ್ಲ್ಡ್ ಹೆರಿಟೇಜ್ ಡೇ ಅಂತ ಹೇಳ್ತೀವಿ. ಸರ್ ಏನು ಈ ಒಂದು ವಿಶ್ವ ಪರಂಪರೆ ದಿನ ಅಂತಂದರೆ ವರ್ಲ್ಡ್ ಹೆರಿಟೇಜ್ ಡೇ. ಯಾಕಂದರೆ ನಿಮಗೆ ಕನ್ನಡದಲ್ಲಿ ಕೊಡಲ್ಲ ಪರಂಪರೆ ಹಾಗೆ ಹೀಗೆ ಅಂತ. ಹೆರಿಟೇಜ್ ಅಂತ ನಿಮಗೆ ಕನ್ನಡ ಲಿಪಿಯಲ್ಲಿ ಕೊಡ್ತಾನೆ ಇಂಗ್ಲೀಷ್ ಭಾಷೆಯಲ್ಲಿ. ಓಕೆ, ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಸರ್ 18 ಏಪ್ರಿಲ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ವರ್ಲ್ಡ್ ಹೆರಿಟೇಜ್ ಡೇನ ನಾವು ಪ್ರತಿ ವರ್ಷ 18 ಏಪ್ರಿಲ್ಗೆ ಆಚರಣೆ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 61ನೇ ಫೆಮಿನಾ ಮಿಸ್ ಇಂಡಿಯಾ 2026 ಯಾರು ಅಂತ ಕೇಳಿದ್ದಾರೆ. ಸರ್ ಯಾವುದು ಈ ಒಂದು 61ನೇ ಫೆಮಿನಾ ಮಿಸ್ ಇಂಡಿಯಾ ಯಾರಾಗಿದ್ದಾರೆ ಸರ್? ಸಾಧ್ವಿ ಸತೀಶ್ ಸೇಲ್ ಅವರು, ಮಾನಸ ವಾರಣಾಸಿ ಅವರು, ಶ್ರೇಯಾ ಪುನವಾಲ ಅವರು ಆ್ಯಂಡ್ ದೆನ್ ಸಿನಿ ಶೆಟ್ಟಿ ಅವರು ಅಂತ ಕೊಟ್ಟಿದ್ದಾರೆ. ಸರ್ ನಾ ಸೋದಿಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಕರ್ನಾಟಕದ ಹುಡುಗಿ ಈ ಒಂದು ಸಾಧ್ವಿ ಸತೀಶ್ ಸೇಲ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ಸಾಧ್ವಿ ಸತೀಶ್ ಸೇಲ್ ಅವರು. ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಯಾಕಂದರೆ ನಮ್ಮ ಕರ್ನಾಟಕದವರು ಇದ್ದಾರೆ. ಸೊ ದ್ಯಾಟ್ಸ್ ವೈ. ಯಾವುದನ್ನು ಗೆದ್ದಿದ್ದಾರೆ ಇವರು? 61ನೇ ಫೆಮಿನಾ ಮಿಸ್ ಇಂಡಿಯಾನ ಗೆದ್ದಿದ್ದಾರೆ. ಎಷ್ಟನೇದು? 61ನೇದು. ಓಕೆ, ಎಷ್ಟನೇದು? 61ನೇದು. ಹಾಗಾದರೆ ನಮ್ಮ ರೀಸೆಂಟಾಗಿ ನಮ್ಮ ಒಂದು ರೈಲ್ವೆ ಟ್ರ್ಯಾಕ್ ಎಷ್ಟು ಕಿಲೋಮೀಟರ್ ಉದ್ದ ಆಗಿದೆ? 601. ಓಕೆ, 601 ಕಿಲೋಮೀಟರ್. ಅವಾಗ ನೋಡಿದ್ವಲ್ಲ ಕ್ವಶನ್ ಅದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ಪ್ರಕಾರ G20 ಉಪಗ್ರಹವನ್ನು ಯಾವಾಗ ಉಡಾಯಿಸಲಾಗುವುದು ಅಂತ ಕೇಳಿದ್ದಾರೆ. ಸರ್ ಯಾವುದೇ ಒಂದು G20 ಉಪಗ್ರಹವನ್ನು ಯಾವಾಗ ಉಡಾವಣೆ ಮಾಡಲಾಗುವುದು ಅಂತ? ಯಾವಾಗ ಉಡಾವಣೆ ಮಾಡಲಾಗುವುದು? ಯಾವಾಗ ಅಂದರೆ ಸರ್ ಮುಂದಿನ ವರ್ಷ ಮೀನ್ಸ್ 2027ರಲ್ಲಿ ನಾವು ಉಡಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು? ಇಸ್ರೋನ ಅಧ್ಯಕ್ಷ ಆಗಿರ್ತಕ್ಕಂಥ ವಿ ನಾರಾಯಣ್ ಅವರು. ಓಕೆ, ಯಾವ ಉಪಗ್ರಹ ಸರ್? ಈ ಒಂದು G20 ಉಪಗ್ರಹ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 24ನೇ ಪ್ರಶ್ನೆ, ವಿಶ್ವ ಯಕೃತ್ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ? ಯಕೃತ್ ದಿನ ಸರ್ ಯಕೃತ್ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಈ ಒಂದು 19 ಏಪ್ರಿಲ್ಗೆ ನಾವು ಯಕೃತ್ ದಿನ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ಯಕೃತ್ ದಿನ ಅಂತ ಆಚರಣೆ ಮಾಡ್ತೀವಿ. ಮೀನ್ಸ್ ಕನ್ನಡದಲ್ಲಿ ಯಕೃತ್, ಇಂಗ್ಲೀಷಲ್ಲಿ ಲಿವರ್ ಅಂತ ಹೇಳ್ತೇವೆ. ಹಾಗಾದರೆ 17 ಏಪ್ರಿಲ್ಗೆ ಏನು ಆಚರಣೆ ಮಾಡ್ತೀವಿ ನಾವು? ವಿಶ್ವ ಹಿಮೋಫಿಲಿಯಾ ದಿನ ಅಂತ ಆಚರಣೆ ಮಾಡ್ತೀವಿ. 18 ಏಪ್ರಿಲ್ಗೆ ಏನು ಆಚರಣೆ ಮಾಡ್ತೀವಿ ಸರ್? ವರ್ಲ್ಡ್ ಹೆರಿಟೇಜ್ ಡೇನ ಆಚರಣೆ ಮಾಡ್ತೇವೆ. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಿಳಾ ಮೀಸಲಾತಿ ಕಾಯ್ದೆ 2023 ಯಾವಾಗ ಜಾರಿಗೊಳಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ಯಾವಾಗ ಜಾರಿಗೊಳಿಸಲಾಯಿತು ಅಂತ? ಓಕೆ, ಸೊ ಯಾವಾಗ ಹೇಳ್ಬೋದಾ?
ಇಂಪ್ಲಿಮೆಂಟ್ ಮಾಡಿದ್ದು ಯಾವಾಗ ಅಂದರೆ ಸರ್ ದ್ಯಾಟ್ ಈಸ್ ಒಂದು 16 ಏಪ್ರಿಲ್ 2026ಕ್ಕೆ ಇದನ್ನು ಜಾರಿಗೊಳಿಸಲಾಗಿದೆ, ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಯಾವುದು ಮಹಿಳಾ ಮೀಸಲಾತಿ ಕಾಯ್ದೆ 2023 ಓಕೆ. ಡೇಟ್ ಇಂಪಾರ್ಟೆಂಟ್ ಆಗುತ್ತೆ 16 ಏಪ್ರಿಲ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದೇ ಒಂದು 16 ಏಪ್ರಿಲ್ಗೆ ಯಾವ ದಿನ ಇದೆ ಸರ್? ವರ್ಲ್ಡ್ ವಾಯ್ಸ್ ಡೇ ಇದೆ. ಓಕೆ, ವಿಶ್ವ ಧ್ವನಿ ದಿನ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಜಲ ತಟಸ್ಥ ರೈಲ್ವೆ ಡಿಪೋ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಒಂದು ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋ ಯಾವುದು ಅಂತ. ಸೊ ಅಲ್ಲಿ ಆ ರೈಲ್ವೆ ಕೋಚ್ಗಳಿಗೆಲ್ಲ ಜಾಸ್ತಿ ನೀರು ಬಳಸ್ತಿರ್ತಾರಲ್ವ, ಆ ಒಂದು ನೀರು ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಇವರು. ಸೊ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕಂಕಾರಿಯಾ ಕೋಚಿಂಗ್ ಡಿಪೋ ಅಂತ ಹೇಳ್ತೀವಿ. ಈ ಸರ ಯಾವುದು ಒಂದು ಕಂಕಾರಿಯಾ ಕೋಚಿಂಗ್ ಡಿಪೋದವರು ಜಲ ತಟಸ್ಥ ರೈಲ್ವೆ ಡಿಪೋ ಆಗಿದೆ. ದಿಸ್ ಈಸ್ ದ ಇಂಡಿಯಾಸ್ ಫಸ್ಟ್. ಸೊ RRB ಎಕ್ಸಾಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಕಾಕ್ಚಿಂಗ್ ಯಾವುದೇ ಒಂದು ಕಾಕ್ಚಿಂಗ್ ಜಿಲ್ಲೆಯ ಯಾವ ಸ್ಥಳದಲ್ಲಿ ಪಕ್ಷಿ ಅಭಯಾರಣ್ಯವನ್ನು ಅಭಿವೃದ್ಧಿಪಡಿಸಲು ಮಣಿಪುರ ಸರ್ಕಾರ ನಿರ್ಧರಿಸಿದೆ ಅಂತ ಕೇಳಿದ್ದಾನೆ ಸರ್ನಾ. ಸೊ ಎಲ್ಲಿ, ಯಾವ ಒಂದು ಜಿಲ್ಲೆಯಲ್ಲಿ, ಯಾವ ಜಿಲ್ಲೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಖಾರೋಗಂಗ್ಭತ್ ಅಂತ ಹೇಳಿದ್ವಿ ಸರ್. ಯಾವುದು ಈ ಒಂದು ಖಾರೋಗಂಗ್ಭತ್ ಅನ್ನುವ ಒಂದು ಜಿಲ್ಲೆಯಲ್ಲಿ ಏನನ್ನ ಸರಿ ಒಂದು ಪಕ್ಷಿ ಅಭಯಾರಣ್ಯವನ್ನು ಅಭಿವೃದ್ಧಿಪಡಿಸಲು ಮಣಿಪುರ ಸರ್ಕಾರ ನಿರ್ಧಾರ ಮಾಡಿದೆ. ಯಾವುದರಲ್ಲಿ ಒಂದು ಖಾರೋಗಂಗ್ಭತ್ ಅಂತ ಹೇಳಿದ್ವಿ, ಯಾವುದೇ ಒಂದು ಖಾರೋಗಂಗ್ಭತ್. ನೆಕ್ಸ್ಟ್ ಪ್ರಶ್ನೆ, ಒಂದು 19ರಿಂದ 21 ಏಪ್ರಿಲ್ 2026 ರಾಜ್ಯ ಭೇಟಿಯಲ್ಲಿ ಭಾರತಕ್ಕೆ ಆಗಮಿಸಿದ ದಕ್ಷಿಣ ಕೊರಿಯಾದ ರಾಷ್ಟ್ರಪತಿ ಯಾರು ಅಂತ. ಯಾರು ಸರ್ ಅವರು? ಲೀ ಜೆ ಮ್ಯೂಂಗ್ ಅವರು. ಓಕೆ, ಯಾರಂತ ಹೇಳಿದ್ವಿ ನಾವು? ಲೀ ಜೆ ಮ್ಯೂಂಗ್ ಅವರು ಅಂತ ಹೇಳ್ತೇವೆ, ನೆನ್ಪಿಟ್ಕೊಳ್ಳಿ. ಹೀಗೆ ಫನ್ನಲ್ಲಿ ಓದ್ಕೊಳ್ಳಿ, ಅದನ್ನು ನೆನಪಾಗುತ್ತೆ. ಲೀ ಜೆ ಮ್ಯೂಂಗ್ ಅವರು ಯಾರು? ಲೀ ಜೆ ಮ್ಯೂಂಗ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇಘಾಲಯ ಸಚಿವ ಸಂಪುಟವು ಯಾವ 2 ಭಾಷೆಗಳನ್ನು ಅಧಿಕೃತ ಭಾಷೆಗಳಾಗಿ ಮಾನ್ಯತೆ ನೀಡಿದೆ ಅಂತ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮೇಘಾಲಯ ಸಚಿವ ಸಂಪುಟವು ಯಾವ 2 ಭಾಷೆಗಳಾಗಿರ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಖಾಸಿ ಮತ್ತು ಗಾರೋ ಅಂತ ಹೇಳ್ತೀವಿ ಸರ್ನ. ಯಾವುದು ಅಂತ ಹೇಳ್ತೀವಿ? ಒಂದು ಖಾಸಿ ಗಾರೋ ಅಂತ ಹೇಳ್ತೀವಿ ಸರ್ನ. ಯಾವುದು ಈ ಒಂದು ಖಾಸಿ ಗಾರೋ ಹೇಗೆ ನೆನ್ಪಿಟ್ಕೊಳ್ಳಿ ಸರ್? KG ಅನ್ನೋ ಫಾರ್ಮಲ್ ನೆನ್ಪಿಟ್ಕೊಳ್ಳಿ, ಖಾಸಿ ಗಾರೋ. ಓಕೆ ಸರ್, ಇದನ್ನು ಎಲ್ಲೆಲ್ಲೋ ಯೂಸ್ ಮಾಡ್ಬೋದಲ್ಲ, KG ಇಲ್ಲಾಗ ನಾನು ಅದನ್ನು ಥಿಂಕ್ ಮಾಡಲಿ ಅಂತ. ಓಕೆ, ಮೈಂಡಲ್ಲಿ ಬರುತ್ತೆ ಅಲ್ಲ ಎಕ್ಸಾಮಲ್ಲಿ ಇದ್ದಾಗ. ಓಕೆ, ಏನೋ ಮಾಡಿದ್ದಾರೆ ಕೋಡ KG. ಓಕೆ, ಕೆ ಇಲ್ಲ, ಇಲ್ಲಿ ಜಿ ಇಲ್ಲ, ಇಲ್ಲಿ ಕೆ ಇಲ್ಲ, ಇಲ್ಲಿ ಜಿ ಇಲ್ಲ ಅಂತ ಅನಿಸುತ್ತೆ. ಓಕೆ ಸರ್, ಇಲ್ಲಿ ಒಂದು ಕೆ ಇದೆಯಲ್ಲ. ಓಕೆ, ಇಲ್ಲಿ ಜಿ ಇಲ್ಲಲ್ಲ. ಓಕೆ ಸರ್, ಇಲ್ಲಿ KG 2 ಇಲ್ಲ ಅಲ್ಲ, ಆ್ಯಂಡ್ ದೆನ್ ಇಲ್ಲಿ ಇದೆ, ಇಲ್ಲಿ ಇಲ್ಲಲ್ಲ. ಓಕೆ, ಸೊ ಆ ರೀತಿ ನೀವು ಆನ್ಸರ ಮಾಡ್ಬೋದು. ಯಾವುದು ಖಾಸಿ ಮತ್ತು ಒಂದು ಗಾರೋ ಅಂತ ಹೇಳ್ತೀವಿ. ಇವು ಎರಡೂ ಸಹ ಖಾಸಿ ಮತ್ತು ಗಾರೋ ಹಿಲ್ಸ್ಗಳು ಸಹ ನಿಮಗೆ ಎಲ್ಲಿ ಕಂಡು ಬರ್ತವೆ? ಇದೇ ಒಂದು ಮೇಘಾಲಯದಲ್ಲೇ ಕಂಡು ಬರ್ತವೆ. ಆ್ಯಂಡ್ ದೆನ್ ಕೋಕ್ ಬರೋಕ್ ಯಾವ ಒಂದು ರಾಜ್ಯದ್ದು ಸರ್? ಕೋಕ್ ಬರೋಕ್ ತ್ರಿಪುರಾ ರಾಜ್ಯದ ಒಂದು ರಾಜ್ಯ ಭಾಷೆ ಆಗಿದೆ. ಯಾವುದು ಈ ಒಂದು ಕೋಕ್ ಬರೋಕ್ ಅನ್ನೋದು, ನೆನ್ಪಿಟ್ಕೊಳ್ಳಿ. ಕೋಕ್ ಬರೋಕ್ ಯಾವ ರಾಜ್ಯದ ರಾಜ್ಯಭಾಷೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ತ್ರಿಪುರಾ ರಾಜ್ಯದ ರಾಜ್ಯಭಾಷೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡ್ರೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಯ 4ನೇ ಹಡಗಿನ ಹೆಸರೇನು ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರಿಸಲಾಗಿದೆ ಅಂತ ಕೇಳಿದಾನೆ. ಡ್ರೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆ 4ನೇ ಹಡಗಿನ ಹೆಸರು ಏನಾಗಿರ್ಬೋದು? ಈ ಒಂದು ಹಡಗಿನ ಹೆಸರು ಏನು ಅಂದರೆ ಸರ್ ದ್ಯಾಟ್ ಈಸ್ ಒಂದು DSC A23 ಅಂತ ಹೇಳ್ತೀವಿ. ಯಾವುದು ಈ ಒಂದು DSC A23 ಅನ್ನುವ ಒಂದು ಹೆಸರಾಗಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿಷ್ಠಿತ ಪ್ರೊಫೆಸರ್ MS ಸ್ವಾಮಿನಾಥನ್ ಪ್ರಶಸ್ತಿ 2026 ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. MS ಸ್ವಾಮಿನಾಥನ್ ಪ್ರಶಸ್ತಿ 2026 ಯಾರಿಗೆ ನೀಡಲಾಗಿದೆ? ಯಾರಿಗೆ ಸರ್ ಅದು? ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಈ ಶ್ರೀನಿವಾಸ್ ರಾವ್ ಅವರಿಗೆ ನೀಡಲಾಗಿದೆ. ಯಾರು? ಈ ಒಂದು ಡಾಕ್ಟರ್ ಶ್ರೀನಿವಾಸ್ ರಾವ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾವುದು? ಈ ಒಂದು MS ಸ್ವಾಮಿನಾಥನ್ ಪ್ರಶಸ್ತಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ RRB ಎಕ್ಸಾಮ್ ಆ್ಯಂಡ್ SSC ಎಕ್ಸಾಮ್ ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್. ಅದೇ ನೆಕ್ಸ್ಟ್ ಪ್ರಶ್ನೆ, ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಫುಲ್ BMIP ಅನ್ನು ಎಷ್ಟು ಸಾರ್ವಭೌಮ ಗ್ಯಾರಂಟಿಯೊಂದಿಗೆ ಸ್ಥಾಪಿಸಲಾಗುವುದು ಅಂತ ಕೇಳಿದಾನೆ. ಎಷ್ಟು ಸಾರ್ವಭೌಮ ಗ್ಯಾರಂಟಿಯೊಂದಿಗೆ ಸ್ಥಾಪಿಸಲಾಗುವುದು? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಈ 12,980 ಕೋಟಿ ರೂಪಾಯಿ ಅಂತ ಹೇಳ್ತೇವೆ ಸರ್. ಎಷ್ಟು? ಒಂದು 12,980 ಕೋಟಿ ರೂಪಾಯಿಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆದಿಗುರು ಶಂಕರಾಚಾರ್ಯರ ಪ್ರಕಟೋತ್ಸವದ ಸಂದರ್ಭದಲ್ಲಿ ಏಕಾತ್ಮ ಪರ್ವ 2026 ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ ಸರ್. ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಇದನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಈ ಓಂಕಾರೇಶ್ವರ ಅಂತ ಹೇಳ್ತೀವಿ ಸರ್. ಎಲ್ಲಿ ಅಂದರೆ ಒಂದು ಓಂಕಾರೇಶ್ವರದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಂಗೋತ್ರಿ ದೇವಸ್ಥಾನದಲ್ಲಿ ಭಕ್ತರು ಯಾವ ಪದಾರ್ಥವನ್ನು ಸೇವಿಸುವುದು ಕಡ್ಡಾಯಗೊಳಿಸಲಾಗಿದೆ ಅಂತ ಕೇಳಿದ್ದಾನೆ ಸರ್ನ. ಸೊ ಯಾವುದನ್ನು ಸೇವಿಸುವುದು ಕಡ್ಡಾಯಗೊಳಿಸಲಾಗಿದೆ ಎಲ್ಲಿ? ಒಂದು ಗಂಗೋತ್ರಿ ಟೆಂಪಲಲ್ಲಿ. ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಪಂಚಗಾವ್ಯ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಪಂಚಗಾವ್ಯವನ್ನು ಸೇವಿಸುವುದು ಕಡ್ಡಾಯಗೊಳಿಸಲಾಗಿದೆ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾಗರಿಕ ಸೇವಾ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ. ನಾಗರಿಕ ಸೇವಾ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಇದು 21ಕ್ಕೆ ಆಚರಣೆ ಮಾಡ್ತೀವಿ. ಯಾವ 21 ಏಪ್ರಿಲ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಈ ಒಂದು ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನವನ್ನು ಎಲ್ಲಿ ಸ್ಥಾಪಿಸಲಾಗುವುದು ಅಂತ ಕೇಳಿದಾನೆ. ಪೆಟ್ರೋಗ್ಲಿಫ್ ಎಲ್ಲಿ ಸ್ಥಾಪನೆ ಮಾಡಲಾಗುವುದು ಇದನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಲಡಾಖ್ ಅಂತ ಹೇಳ್ತೇವೆ ಸರ್. ಎಲ್ಲಿ ಅಂದರೆ ಒಂದು ಲಡಾಖಲ್ಲಿ ಅಂತ ಹೇಳ್ತೇವೆ.
ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಬಾಸ್ಕೆಟ್ಬಾಲ್ ದಿಗ್ಗಜ ಆಸ್ಕರ್ ಶ್ಮಿಡ್ 68ನೇ ವಯಸ್ಸಿನಲ್ಲಿ ನಿಧನರಾದರು. ಹಾಗಾದರೆ ಅವರು ಯಾವ ದೇಶದವರಾಗಿದ್ದರು ಅಂತ ಕೇಳಿದಾನೆ. ಸರ್ ಯಾವ ಒಂದು ದೇಶದವರಾಗಿದ್ರು ಇವರು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬ್ರೆಜಿಲ್ ದೇಶದವರಾಗಿದ್ದರು. ಸರ್ ಯಾರು ಅಂತ ಹೇಳ್ತೀವಿ, ಒಂದು ಬ್ರೆಜಿಲ್ ದೇಶದ ಒಬ್ಬ ದಿಗ್ಗಜ, ಬಾಸ್ಕೆಟ್ಬಾಲ್ನ ದಿಗ್ಗಜ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ರೆಲೋಸ್ ಪ್ಯಾಕ್ಟ್ ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ಮಿಲಿಟರಿ ಲಾಜಿಸ್ಟಿಕ್ ಸಹಕಾರ ಒಪ್ಪಂದವಾಗಿದೆ ಅಂತ. ಸೊ ಇದು ಲಾಸ್ಟ್ ನಿಮ್ಮ RRB ಡಿ ಗ್ರೂಪ್ ಎಕ್ಸಾಮಲ್ಲಿ ಒಂದೆರಡು ಬಾರಿ ಬಂದಿತ್ತಾ, ಹೇಳಿದ್ದೆ ಅಲ್ವಾ ನಿಮಗೆ? ಇದು ಆ್ಯಕ್ಚುಲಿ ಈಗಿನ ಕರೆಂಟ್ ಅಫೇರ್ಸ್ ಅಲ್ಲ, ಇದು 8 ಮಂತ್ ಬ್ಯಾಕ್ ಕರೆಂಟ್ ಅಫೇರ್ಸ್ ಇರ್ಬೋದು ಇದು. ಓಕೆ, 8 ಮಂತ್ ಹಿಂದೆ ಇದು ನ್ಯೂಸಲ್ಲಿ ಇತ್ತಿದ್ದು, ನಾನು ಜಾಸ್ತಿ ನ್ಯೂಸಲ್ಲಿ ಇತ್ತಿದ್ದು. ಸೊ ಇದು ಯಾವ ದೇಶದ ಜೊತೆ ಇದೆ ಅಂತಂದರೆ ಈ ಒಂದು ರೆಲೋಸ್ ಅನ್ನೋದು ರಷ್ಯಾ ಅಂತ ಹೇಳ್ತೀವಿ. ಸರಿನಾ? ಯಾವ ದೇಶ ಸರ್? ದ್ಯಾಟ್ ಈಸ್ ರಷ್ಯಾ. ಆರ್ ಅಂತ ಕಾಣ್ತಿದೆಯಲ್ಲ, ಏನಿಲ್ಲ, ರಷ್ಯಾ ಅಂತ ಹಾಕ್ಬೇಡಿ ಅಷ್ಟೇ. ಇದೊಂದು ಲಾಜಿಸ್ಟಿಕ್ ಸಹಕಾರ ಒಪ್ಪಂದವಾಗಿದೆ. ನಿಮಗೆ ಒಂದು ಶಿಫ್ಟಲ್ಲಿ ಯಾವ ದೇಶ ಅಂತ ಕೇಳಿದ್ದ, ಆ್ಯಂಡ್ ದೆನ್ ಮತ್ತೊಂದು ಶಿಫ್ಟಲ್ಲಿ ಐ ಥಿಂಕ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದ, ಲಾಜಿಸ್ಟಿಕ್ ಸಹಕಾರಕ್ಕೆ. ಓಕೆ, ಯಾವುದು ಮಿಲಿಟರಿ ಲಾಜಿಸ್ಟಿಕ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 39ನೇ ಪ್ರಶ್ನೆ, 22 ವರ್ಷ 81 ದಿನಗಳ ವಯಸ್ಸಿನಲ್ಲಿ 100 T20I ಪಂದ್ಯಗಳನ್ನು ಆಡಿದ ಕಿರಿಯ ಭಾರತೀಯ ಕ್ರಿಕೆಟಿಗ ಯಾರು ಅಂತ. ಓಕೆ, ಯಾರು ಅವರು 100 T20I ಗೇಮ್ಸ್ನ ಆಡಿದ್ದಾರೆ ಅಂತೆ 22 ವರ್ಷಗಳಲ್ಲೇ. ಓಕೆ, ಸೊ ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಓಪನರ್ ಆಗಿರ್ತಕ್ಕಂತಹ ಶಫಾಲಿ ವರ್ಮಾ ಅವರು. ಯಾರು? ಶಫಾಲಿ ವರ್ಮಾ ಅವರು 100 T20I ಮ್ಯಾಚ್ಗಳನ್ನು ಆಡಿದ್ದಾರೆ. ಓಕೆ, ಸೊ ಇದನ್ನೇ ಹೀಗೆ ಕಂಟಿನ್ಯೂ ಆಯಿತು ಅಂದರೆ ಮೇ ಬಿ 300 T20ಗಳನ್ನು ಸಹ ಇವರು ಕಂಪ್ಲೀಟ್ ಮಾಡಬಹುದು, ದ ಸೇಮ್ ಪ್ಯಾಟರ್ನಲ್ಲಿ ಹೋದರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾನ್ ಟರ್ನಸ್ ಯಾವ ಕಂಪನಿಯ ಹೊಸ CEO ಆಗಿದ್ದಾರೆ ಅಂತ ಕೇಳಿದಾನೆ. ಸರ್ ಯಾರು? ಒಂದು ಜಾನ್ ಟರ್ನಸ್ ಅವರು ಯಾವ ಒಂದು ಕಂಪನಿಯ ಹೊಸ CEO ಆಗಿದ್ದಾರೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಆ್ಯಪಲ್. ಓಕೆ, ಯಾವುದು ಅಂದರೆ ಒಂದು ಆ್ಯಪಲ್ ಅಂತ ಹೇಳ್ತೇವೆ. ಯಾರಾದರೂ ಇವಾಗ ತೊಗೊಂಡಿರ್ತಾರಲ್ವ ಶೋಕಿಗೆ ಯಾವುದು ಮೊಬೈಲ್, ಆ್ಯಪಲ್ ಮೊಬೈಲ್, ಸೊ ಅವರಿಗೆ ಕೇಳಿ ಯಾರಿದ್ದಾರೆ ಇವಾಗ ನೂತನ CEO ಅಂತ ಹೇಳಿದ್ರಾ? ಓಕೆ, ಯೋಗ್ಯ ಇದೆಯಾ ನೀನು ಅಂತ ಹೇಳು. ಇಲ್ಲ ಅಂತಂದರೆ ಏನು ಅಯೋಗ್ಯ, ನಿನಗೆ ಆ ಕಂಪ್ನಿ ಓನರ್ ಗೊತ್ತಿಲ್ವಾ ಅಂತ. ಓಕೆ, ಸೊ ಈ ರೀತಿ ಕಿಂಡಲ್ ಮಾಡಿ ನೆನಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 41ನೇ ಪ್ರಶ್ನೆ, ರಾಜಮಾರ್ಗ ಸುರಕ್ಷತೆಯು ಸಂವಿಧಾನದ ಯಾವ ಅನುಚ್ಛೇದದ ಅವಿಭಾಜ್ಯ ಅಂಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಕೇಳಿದ್ದಾನೆ. ರಾಜಮಾರ್ಗ ಸುರಕ್ಷತೆಯು ಸೊ ಯಾವ ಒಂದು ಅನುಚ್ಛೇದದ ಅಡಿಯಲ್ಲಿ ಹೇಳಿದೆ? ಯಾವ ಒಂದು ಅನುಚ್ಛೇದ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಆರ್ಟಿಕಲ್ 21 ಅಂತ ಹೇಳ್ತೇವೆ. ಸರ್ ರಾಜಮಾರ್ಗ ಅಂದರೆ ಏನು? ಹೈವೇ ಸೇಫ್ಟಿ ಅಂತ ಹೇಳ್ತೇವೆ. ಸರ್ನ ಯಾವುದೋ ಒಂದು ಹೈವೇ ಸೇಫ್ಟಿ. ಹೈವೇಲಿ ನನ್ನ ಸೇಫ್ಟಿ ಬಗ್ಗೆ ಅದು ನನ್ನ ಒಂದು ಮೂಲಭೂತ ಹಕ್ಕು, ನನಗೆ ಸೇಫ್ಟಿಯಾಗಿ ಕೊಡಬೇಕು ಸರ್ಕಾರ. ಓಕೆ, ಸೊ ಕಟ್ಟಿರ್ತಕ್ಕಂಥ ಇದು ಯಾವುದು ದ ಸ್ಪೇಸ್ ಟೆಕ್ನಾಲಜಿ ರೋಡ್ಗಳು ಈ ಕಟ್ಟು ಹೋಗಿರ್ತಾರೆ, ಅದನ್ನು ಇನ್ನೂ ಇನೋಗ್ರೇಟ್ ಮಾಡೋಕ್ಕಿಂತ ಮುಂಚೆನೇ ಬಿದ್ದಿರುತ್ತೆ. ಓಕೆ, ಸೊ ಆ ರೀತಿ ಮಾಡಬೇಡಿ ಅಂತ ಹೇಳಿದೆ ಯಾವುದು ಸುಪ್ರೀಂ ಕೋರ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಭೂಮಿ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ. ಸರ್ನಾ ಒಂದು ಅರ್ತ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ. ವಿಶ್ವ ಭೂಮಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಇದನ್ನು ಯಾವಾಗ ಅಂದರೆ ಸರ್ ಈ ಒಂದು 22 ಏಪ್ರಿಲ್ಗೆ ನಾವು ಆಚರಣೆ ಮಾಡ್ತೇವೆ. ಯಾವಾಗ? 22 ಏಪ್ರಿಲ್ಗೆ. ಏನಿಲ್ಲ, 2 ಕೂಡಿಸಿ ಎಷ್ಟಾಗುತ್ತೆ? 4 ಆಗುತ್ತೆ. 22ನೇ ಡೇಟು ಆ್ಯಂಡ್ 4ನೇ ತಿಂಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, T20Iಗಳಲ್ಲಿ ಭಾರತದ ಅಗ್ರ ರನ್ ಗಳಿಕೆದಾರರಾಗಲು ಸ್ಮೃತಿ ಮಂದಾನ ಯಾವ ಭಾರತೀಯ ಕ್ರಿಕೆಟಿಗರ ದಾಖಲೆಯನ್ನು ಮುರಿದರು ಅಂತ. ಯಾರ ಒಂದು ದಾಖಲೆಯನ್ನು ಇವರು ಮುರಿದಿದ್ದಾರೆ? ಸರ್ ಯಾರ್ದು ಅಂದರೆ ಸರ್ ದ್ಯಾಟ್ ಇಸ್ ರೋಹಿತ್ ಶರ್ಮಾ ಅವರ ದಾಖಲೆಯನ್ನು ಇವರು ಮುರಿದಿದ್ದಾರೆ. ಓಕೆ, ವುಮೆನ್ಸಲ್ಲಿ ಅವ್ರಿಗಿಂತ ಮುಂದೆ ಯಾರು ಸಹ ಇಲ್ಲವೇ ಇಲ್ಲ. ಓಕೆ, ಬಟ್ ಇಲ್ಲಿ ಪುರುಷರಲ್ಲೇ ಸಹ ಮುರಿದಿದ್ದಾರೆ. ಯಾರ್ದು ಅಂದರೆ ಒಂದು ರೋಹಿತ್ ಶರ್ಮಾ ಅವ್ರದ್ದು ಮುರಿದಿದ್ದಾರೆ. ಯಾರು? ನಮ್ಮ ಭಾರತದ ಉಪನಾಯಕಿ. ಓಕೆ, ಯಾರಂತ ಹೇಳ್ತೀವಿ? ನಮ್ಮ ಭಾರತದ ವೈಸ್ ಕ್ಯಾಪ್ಟನ್, ಹಾಗೆ ನಮ್ಮ RCB ಕ್ಯಾಪ್ಟನ್ ಆಗಿರ್ತಕ್ಕಂಥ ಸ್ಮೃತಿ ಮಂದಾನ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IIT ಮದ್ರಾಸ್ ಪರಿಚಯಿಸಿದ ಭಾರತದ ಮೊದಲ 3 ತಂಡಗಳ ಫುಟ್ಬಾಲ್ ಸ್ವರೂಪ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿದೆ ಈ ಒಂದು 3 ತಂಡಗಳ ಫುಟ್ಬಾಲ್ ಸ್ವರೂಪ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಮೆಗಾ ಬಾಲ್ ಅಂತ ಹೇಳ್ತೇವೆ. ಹೆಸರು ಯಾವುದಂತ ಹೇಳ್ತೀವಿ? ಒಂದು ಒಮೆಗಾ ಬಾಲ್ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೊಸ ವೈಜ್ಞಾನಿಕ ಅಧ್ಯಯನದ ಪ್ರಕಾರ ನೇರಳೆ ಹಣ್ಣು ಮೂಲತಃ ಎಲ್ಲಿತ್ತು ಅಂತ ಕೇಳಿದರೆ. ನೇರಳೆ ಹಣ್ಣು ಅಂತ ತಿಂತೀವಲ್ವ ಇವಾಗ, ಸೊ ಅದು ಮೂಲತಃ ಯಾವ ದೇಶದ್ದು ಅಂತ. ಯಾವ ದೇಶದ್ದು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಭಾರತದ್ದೇ ಅದು. ಓಕೆ, ನೇರಳೆ ಹಣ್ಣಿನ ಮೇಲೆ ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಒಂದು ಕತೆ ಸಹ ಇದೆ ಅಲ್ವಾ? ಸೊ ಆ ರೀತಿ ನೆನ್ಪಿಟ್ಕೊಳ್ಳಿ. ಓಕೆ, ನಮ್ಮದೇ ಕತೆ ಇದೆ, ನಾವು ಚೈಲ್ಡ್ಹುಡಲ್ಲೆಲ್ಲ ಓದಿದ್ವಿ, ಇದು ನಮ್ಮದು ನೇರಳೆ ಹಣ್ಣು ನಮ್ಮದೇ ದೇಶದ್ದು ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಮೃದ್ಧ ಗ್ರಾಮ ಉಪಕ್ರಮವನ್ನು WSIS ಪ್ರಶಸ್ತಿ 2026ರಲ್ಲಿ ಯಾವ ವರ್ಗದ ಅಡಿಯಲ್ಲಿ ನಾಮನಿರ್ದೇಶನ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ವರ್ಗದ ಅಡಿಯಲ್ಲಿ ನಾಮನಿರ್ದೇಶನ ಮಾಡಲಾಗಿದೆ? ಯಾವ ವರ್ಗ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಎನೇಬಲಿಂಗ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಒಂದು ಎನೇಬಲಿಂಗ್ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು ಭಾರತದ ಸಮೃದ್ಧ ಗ್ರಾಮ ಉಪಕ್ರಮವನ್ನು WSIS ಪ್ರಶಸ್ತಿಗಳಲ್ಲಿ ಈ ಎನೇಬಲಿಂಗ್ ಎನ್ವೈರನ್ಮೆಂಟ್ ಅಡಿಯಲ್ಲಿ ನಾಮನಿರ್ದೇಶನ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಪ್ರಶಸ್ತಿ 2026ರಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಸರ್ನಾ ಯಾರಿಗೆ ನೀಡಲಾಗಿದೆ ಸರಿ ಒಂದು ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಪ್ರಶಸ್ತಿಯಲ್ಲಿ? ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ
ಯಾರು? ಕಾರ್ಲ್ ಸಲ್ಕರಾಜ್ ಅವರು. ಯಾರಂತ ಹೇಳ್ತೀವಿ? ಒಂದು ಕಾರ್ಲ್ ಸಲ್ಕರಾಜ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ISSF ಜೂನಿಯರ್ ವಿಶ್ವಕಪ್ 2026 ಯಾವ ದೇಶದಲ್ಲಿ ಪ್ರಾರಂಭವಾಗಿದೆ ಅಂತ ಕೇಳ್ತಾನೆ. ಯಾವುದು? ಒಂದು ISSF ಜೂನಿಯರ್ ವಿಶ್ವಕಪ್ ಯಾವ ದೇಶದಲ್ಲಿ ಇದು ಪ್ರಾರಂಭವಾಗಿದೆ? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಈಜಿಪ್ಟಲ್ಲಿ ಅಂತ ಹೇಳ್ತೀವಿ. ಸರ್ ಯಾವ ದೇಶದಲ್ಲಿ? ಒಂದು ಈಜಿಪ್ಟ್ನ ಕೈರೋದಲ್ಲಿ ಇದು ಪ್ರಾರಂಭವಾಗಿದೆ. ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗೋಲ್ಡನ್ ಎನ್ವೈರನ್ಮೆಂಟಲ್ ಪ್ರಶಸ್ತಿ 2026 ಏಷ್ಯಾ ಭೌಗೋಳಿಕ ಪ್ರದೇಶದ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಸರ್ ಯಾರಿಗೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿಯನ್ನು? ಯಾವುದು? ಒಂದು ಗೋಲ್ಡ್ ಮ್ಯಾನ್ ಎನ್ವೈರನ್ಮೆಂಟಲ್ ಪ್ರೈಸ್ ಫಾರ್ ದ ಏಷ್ಯಾ ಜಿಯೋಗ್ರಾಫಿಕಲ್ ರೀಸನ್ ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬೋರಿಮ್ ಕೀಮೋರಿಗೆ ನೀಡಲಾಗಿದೆ. ಹೆಸರನ್ನ ಯಾರು ಅಂತ ಹೇಳ್ತೀವಿ? ಈ ಒಂದು ಬೋರಿಮ್ ಕೀಮೋರು ಅಂತ ಹೇಳ್ತೇವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದರ ನೆಕ್ಸ್ಟ್ ಪ್ರಶ್ನೆ, AI ಚಾಲಿತ ಪ್ರಜ್ಞಾ ವ್ಯವಸ್ಥೆಯನ್ನು ಯಾವ ಮಂತ್ರಾಲಯಕ್ಕೆ ಹಸ್ತಾಂತರಿಸಲಾಗಿದೆ ಅಂತ ಕೇಳ್ತಾನೆ. ಯಾವುದೇ ಒಂದು AI ಚಾಲಿತ ಪ್ರಜ್ಞಾ ವ್ಯವಸ್ಥೆಯನ್ನು ಯಾವ ಮಂತ್ರಾಲಯಕ್ಕೆ ಹಸ್ತಾಂತರಿಸಲಾಗಿದೆ? ಯಾವ ಸಚಿವಾಲಯ ಹೇಳ್ಬೋದಾ? ಹೇಳಿ ನೋಡುವ ಅದಕ್ಕೆ. ಯಾವುದಂದ್ರೆ ಸರ್ ದ್ಯಾಟ್ ಈಸ್ ಯಾವುದು? ಆಪ್ಷನ್ ಡಿ ಗೃಹ ಸಚಿವಾಲಯ ಅಂತ ಹೇಳ್ತೇವೆ. ಸರ್ ಯಾವುದಂತ ಹೇಳ್ತೀವಿ? ಒಂದು ಗೃಹ ಸಚಿವಾಲಯಕ್ಕೆ ಹಸ್ತಾಂತರ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 51ನೇ ಪ್ರಶ್ನೆ, ಮಧ್ಯಪ್ರದೇಶದ ಛತರ್ಪುರ್ ಜಿಲ್ಲೆಯಲ್ಲಿ ಆದಿವಾಸಿ ಮಹಿಳೆಯರು ಯಾವ ಯೋಜನೆಯ ವಿರುದ್ಧ ಚಿತಾ ಆಂದೋಲನ ಪ್ರಾರಂಭಿಸಿದರು ಅಂತ? ಯಾವ ಒಂದು ಯೋಜನೆಯ ವಿರುದ್ಧ? ಯಾವ ಯೋಜನೆಯ ವಿರುದ್ಧ ಅಂದರೆ ಸರ್ ಈ ಒಂದು ಕೇನ್ ಬೆತ್ವಾ ನದಿ ಜೋಡಣೆ ಯೋಜನೆ ಇದೆಯಲ್ವಾ, ಇದರ ವಿರುದ್ಧವಾಗಿ ಈ ಚಿತಾ ಆಂದೋಲನ ಆ್ಯಂಡ್ ದೆನ್ ಜನ ಆಂದೋಲನ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಲ ಆಂದೋಲನ. ಓಕೆ, ಜನ ಆಂದೋಲನ ಒಂದಾಯಿತು. ಆ್ಯಂಡ್ ದೆನ್ ಜಲ ಆಂದೋಲನ, ಜಲದಲ್ಲಿ ಮೀನ್ಸ್ ನೀರಲ್ಲಿ ಮುಳುಗಿ ಆ್ಯಂಡ್ ದೆನ್ ನೀರಲ್ಲಿ ಕತ್ತಿನವರೆಗೂ ಮುಳುಗಿ ಅಲ್ಲಿ ಆಂದೋಲನೆ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಚಿತೆಯ ಮೇಲೆ ಅವರು ಆ್ಯಂಡ್ ದೆನ್ ಚಿಕ್ಕ ಚಿಕ್ಕ ಹಸುಗೂಸುಗಳನ್ನು ತೆಗೆದುಕೊಂಡು ಈ ಒಂದು ಏನಂತ ಹೇಳ್ತೀವಿ ನಾವು? ಚಿತೆ ಅಂತ ಹೇಳ್ತೀವಲ್ವಾ, ಹಾಗೆ ಈ ಕಟ್ಟಿಗೆಲ್ಲ ಒಟ್ಟಿ ಅದ್ರ ಮೇಲೆ ಅದು ಹೇಗೆ ಅಂದರೆ ಮಲಗಿ ಒಂದು ರೀತಿ ದ ಡೆತ್ ಬಾಡಿ ಮಲಗಿರೋ ರೀತಿ, ಆ ರೀತಿ ಅವರು ಅಲ್ಲಿ ಪ್ರೊಟೆಸ್ಟ್ನ ಮಾಡ್ತಿದ್ದಾರೆ. ಓಕೆ, ಇಫ್ ಇದ್ರ ಮೇಲೇ ಸ್ವಲ್ಪ ಫೋಕಸ್ ಇತ್ತು ಅಂತಂದರೆ ಇದಕ್ಕೆ ವಿನ್ ಆಗುತ್ತೆ. ಯಾರು ವಿನ್ ಆಗ್ತಾರೆ ಅಂದರೆ ಈ ಟ್ರೈಬಲ್ ಜನ ವಿನ್ ಆಗ್ತಾರೆ. ಇಫ್ ಅವರನ್ನು ಎಲ್ಲರನ್ನೂ ಸಹ ನೆಲ ಸಮಾಧಿ ಮಾಡಬೇಕು ಅಂತ ಇದ್ದರೆ ಮತ್ತೆ ಇದು ನ್ಯೂಸಿಂದ ಹೊರಟು ಹೋಗಿಬಿಡುತ್ತೆ. ಓಕೆ, ಗೊತ್ತೇ ಆಗಲ್ಲ ಇದು. ಇವಾಗ ಯಾಕೆ ಅಂದರೆ ಇವಾಗ ನೆಕ್ಸ್ಟ್ ಎಲೆಕ್ಷನ್ ಇದೆ. ಎಲೆಕ್ಷನ್ ರಿಸಲ್ಟಲ್ಲಿ ಆ ಎಲೆಕ್ಷನ್ ರಿಸಲ್ಟ್ ಹಾವಳಿಯಲ್ಲಿ ಇದನ್ನು ಮುಚ್ಚಾಕೆ ಬಿಡ್ತಾರೆ. ಆ್ಯಂಡ್ ದೆನ್ ಅಲ್ಲಿ ಯಾರು ಇವರು ಚಿತಾ ಆಂದೋಲನ ಮಾಡ್ತಿದ್ದಾರಲ್ವ, ಅವರು ಚಿತೆಯಲ್ಲೇ ಹೋಗಬಹುದು. ಓಕೆ, ಅದನ್ನು ಸಹ ಹೇಳೋಕ್ಕಾಗಲ್ಲ. ಆ್ಯಂಡ್ ನೀವು ಲಾಸ್ಟ್ ನೋಡಿರ್ಬೋದು, ಯಾವ ಒಂದು ರಾಜ್ಯ? ಲಕ್ನೋ, ಮೀನ್ಸ್ ಉತ್ತರ ಪ್ರದೇಶ ರಾಜ್ಯ. ಲಕ್ನೋವಲ್ಲಿ ಕಂಪ್ಲೀಟ್ ಒಂದು ಸ್ಲಮ್ ಏನಿದೆ ಅಲ್ವಾ, 500 ಮನೆಗಳಿರ್ತಕ್ಕಂಥ ಒಂದು ಸ್ಲಮ್ ಸುಟ್ಟೋಗ್ಬಿಟ್ಟಿದೆ. ಓಕೆ, ಹೇಗೆ ಅಂತ? ಗ್ಯಾಸ್ ಲೀಕ್ ಆಗಿ ಸುಟ್ಟೋಗಿದೆ, ಹಾಗೆ ಹೀಗೆ ಅಂತ. ಆ್ಯಂಡ್ ದೆನ್ ಆನ್ ನೆಕ್ಸ್ಟ್ ಡೇ ಅದೇ UPಯಲ್ಲಿ ಮತ್ತೊಂದು ಸಿಟಿಯಲ್ಲಿ ಸೇಮ್ ಇನ್ಸಿಡೆಂಟ್ ಆಗಿದೆ, ಅದು ಸಹ ಸ್ಲಮ್ಮಲ್ಲೇ. ಯಾಕೆ ಸ್ಲಮ್ಮಲ್ಲೇ ಆಗಬೇಕು? ಇಷ್ಟು ದಿನ ಆಗದೆ ಇರೋದು ಇವಾಗಲೇ ಹೇಗೆ ಆಗ್ತಿದೆ ಅಂತ. ಯಾಕಂದರೆ ಆ ಒಂದು ಪ್ಲೇಸ್, ಆ ಒಂದು ಏನಿದೆ ಅಲ್ವಾ, ಆ ಒಂದು ಪ್ರದೇಶ, ಆ ಒಂದು ಜಾಗ ಅಂತ ಹೇಳ್ತೀವಲ್ವ, ಅದೇನು ಬೇರೆ ಯಾರಿಗಾದರೂ ಕೊಡಬೇಕಿದೆಯಾ? ಯೋಚನೆ ಬರುತ್ತಲ್ವಾ, ಸಾಕಷ್ಟು ಯೋಚನೆಗಳು. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕೇನ್ ಬೆತ್ವಾ ಯೋಜನೆ ಅಂತ ಹೇಳಿದ್ವಿ. ಸರ್ ಕೇನ್ ಮತ್ತು ಈ ಒಂದು ಬೆಟ್ವಾ ನದಿಗಳು ಎಲ್ಲಿ ಕಂಡುಬರ್ತವೆ ನಿಮಗೆ? ಈ ಒಂದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತವೆ. ಇವು ಎರಡೂ ನದಿಗಳು ಸಹ ಯಾವ ಒಂದು ನದಿಯ ಉಪನದಿಗಳಾಗಿದ್ದಾವೆ? ಸರ್ ಇದು ಯಮುನಾ ನದಿಯ ಉಪನದಿಗಳಾಗಿದ್ದಾವೆ ಅಂತ ಹೇಳ್ಬೋದು. ಮೀನ್ಸ್ ಇಂಡೈರೆಕ್ಟ್ಲಿ ಗಂಗಾ ನದಿಯ ಉಪನದಿಗಳಾಗಿದ್ದಾವೆ ಅಂತ ಸಹ ಹೇಳ್ಬೋದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಯಾವ ಏರೋಸ್ಪೇಸ್ ಕಂಪನಿಯು ತನ್ನ ನ್ಯೂ ಗ್ಲೇನ್ ರಾಕೆಟ್ನ ಮರುಬಳಕೆಯ ಬೂಸ್ಟರನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಇಳಿಸಿದೆ ಅಂತ ಕೇಳಿದ್ದಾನೆ. ಸರ್ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಬ್ಲೂ ಒರಿಜಿನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಬ್ಲೂ ಒರಿಜಿನ್ ಯಾವ ದೇಶದ್ದು? ಸರ್ ಇದು ಅಮೆರಿಕ ದೇಶದ್ದಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಫ್ತು ಸಹಾಯದ ರಿಲೀಫ್ ಯೋಜನೆಯನ್ನು ಯಾವ ದೇಶಗಳಿಗೆ ವಿಸ್ತರಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವ ದೇಶಗಳಿಗೆ ಇದನ್ನು ವಿಸ್ತರಿಸಲಾಗಿದೆ? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಈಜಿಪ್ಟ್ ಮತ್ತು ಜೋರ್ಡಾನ್ ಅಂತ ಹೇಳ್ತೀವಿ. ಸರ್ ಯಾವುದೋ ಒಂದು ಆಪ್ಷನ್ ಸಿ ಈಜಿಪ್ಟ್ ಮತ್ತು ಜೋರ್ಡಾನ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರವಾಸೋದ್ಯಮ ಸಚಿವಾಲಯದ ಸಹಯೋಗದೊಂದಿಗೆ ದಿವ್ಯ ಭಾರತ್ ವಿಂಡೋ ಟು ದಿ ಸೋಲ್ ಆಫ್ ಇಂಡಿಯಾ ಎಂಬ ಸಮಗ್ರ ಸಂಗ್ರಹವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂತ ಕೇಳ್ತಾನೆ. ಯಾವುದು? ದಿವ್ಯ ಭಾರತ್ ವಿಂಡೋ ಟು ದಿ ಸೋಲ್ ಆಫ್ ಇಂಡಿಯಾ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಯಾವ ಸಂಸ್ಥೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ನೀತಿ ಆಯೋಗ ಅಂತ ಹೇಳ್ತೀವಿ. ಯಾವಾಗ ಪ್ರಾರಂಭವಾಗಿದೆ? 2015 ಜನವರಿ 1 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 99ನೇ ರಾಮ್ಸರ್ ಸ್ಥಳ ಯಾವುದು ಅಂತ? ಓಕೆ, ಯಾವುದಾಗಿದೆ ಈ ಒಂದು 99ನೇ ರಾಮ್ಸರ್ ಸ್ಥಳ? ಲೋಕ್ಟಕ್ ಮಣಿಪುರದಲ್ಲಿ ಕಂಡುಬರುತ್ತೆ, ಚಿಲ್ಕಾ ಈ ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ, ಶೇಖ್ ಕಾಜ್ ಹಿಲ್ ಈ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ, ವೆಂಬನಾಡ ಈ ಒಂದು ಕೇರಳದಲ್ಲಿ ಕಂಡುಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸರ್ ಈ ಒಂದು ಶೇಖ್ ಕಾಜ್ ಹಿಲ್ ಅಂತ ಹೇಳ್ತೀವಿ. ಇದು 99ನೇ ರಾಮ್ಸರ್ ಸೈಟ್ ಆಗಿದೆ. ಹಾಗೆ ಈ 99ನೇ ಹೊಂದಿಗೆ ವಿಶ್ವದ ಟಾಪ್ 3 ರಾಮ್ಸರ್ ಸೈಟನ್ನು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತವಾಗಿದೆ. ಮೊದಲನೇದು ಯಾವುದು ಅಂದರೆ UK ಅಂತ ಹೇಳ್ತೀವಿ, ಎರಡನೇದು ಯಾವುದು ಅಂದರೆ ಮೆಕ್ಸಿಕೋ ಅಂತ ಹೇಳ್ತೀವಿ, ಮೂರನೇದು ಯಾವುದು ಅಂದರೆ ಸರ್ ನಮ್ಮ ಭಾರತ ಅಂತ ಹೇಳ್ತೀವಿ. ಯಾವುದು ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆಯಿಂದ ಯಂಗ್ ಗ್ಲೋಬಲ್ ಲೀಡರ್ 2026 ಎಂದು ಯಾರನ್ನು ಹೆಸರಿಸಲಾಗಿದೆ ಅಂತ ಕೇಳ್ತಾನೆ. ಸರ್ ಯಾರನ್ನು ಹೆಸರಿಸಲಾಗಿದೆ ಹೇಳ್ಬೋದಾ? ಯಾರು ಅಂತ?
ಯಾರವರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಆರ್ಥರ್ ಲಾ ಅಂತ ಹೇಳ್ತೀವಿ ಸರಿನಾ. ಯಾರು? ಈ ಒಂದು ಆರ್ಥರ್ ಲಾ ಅವರು, ಜೈ ಶಾ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026 ವೇಳೆಗೆ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಎಷ್ಟು ನೋಂದಣಿಗಳು ದಾಖಲಾಗಿವೆ ಅಂತ ಕೇಳಿದ್ದಾನೆ ಸರ್. ಎಷ್ಟು ನೋಂದಣಿಗಳು ದಾಖಲಾಗಿವೆ, ಎಷ್ಟು ಆಗಿರಬಹುದು, ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಈ 9 ಕೋಟಿ ರಿಜಿಸ್ಟ್ರೇಷನ್ಗಳು ಆಗಿದ್ದಾವೆ ಅಂತ ಹೇಳ್ತೀವಿ. ಯಾವುದರಲ್ಲಿ? ಒಂದು ಅಟಲ್ ಪೆನ್ಷನ್ ಯೋಜನೆಯಲ್ಲಿ, APY ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಪುಸ್ತಕ ಮತ್ತು ಕೃತಿ ಸಾಮ್ಯ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ ಸರ್. ಯಾವುದೇ ಒಂದು ಕೃತಿ ಸಾಮ್ಯ ಅಂದರೆ ಏನು ಸರ್? ಕಾಪಿರೈಟ್ ಅಂತ ಹೇಳ್ತೇವೆ. ಸೊ ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ, ಯಾವಾಗ ಅಂದರೆ ಸರ್ 23 ಏಪ್ರಿಲ್ಗೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಸರಿನಾ. ಯಾವುದೇ ಒಂದು ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇ ಅಂತ ಹೇಳ್ತೀವಿ. ಯಾವುದೇ ಒಂದು 23 ಏಪ್ರಿಲ್ಗೆ ಪ್ರತಿ ವರ್ಷ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಏಪ್ರಿಲ್ 2026 ಸಂಸದೀಯ ಚುನಾವಣೆಗಳಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿದ ಬಲ್ಗೇರಿಯಾದ ಮಾಜಿ ರಾಷ್ಟ್ರಪತಿ ಯಾರು ಅಂತ ಕೇಳಿದಾನೆ. ಯಾರು ಸರ್ ಇವರು? ಬಲ್ಗೇರಿಯಾದ ಮಾಜಿ ರಾಷ್ಟ್ರಪತಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರುಮೇನ್ ರಾಡೇವ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ರುಮೇನ್ ರಾಡೇವ್ ಅವರು, ಇವರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಹೊಸ ಸಕ್ಕರೆ ನೀತಿ ಪ್ರಸ್ತಾಪದ ಪ್ರಕಾರ ಸಕ್ಕರೆ ಕಾರ್ಖಾನೆಗಳ ನಡುವೆ ಕನಿಷ್ಠ ಎಷ್ಟು ಕಿಲೋಮೀಟರ್ಗಳ ಅಂತರವನ್ನು ಪ್ರಸ್ತಾಪಿಸಲಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ಹೊಸ ಸಕ್ಕರೆ ನೀತಿ ಪ್ರಸ್ತಾಪದ ಪ್ರಕಾರ ಸಕ್ಕರೆ ಕಾರ್ಖಾನೆಗಳ ನಡುವಿನ ಕನಿಷ್ಠ ಎಷ್ಟು ಕಿಲೋಮೀಟರ್ ಅಂತರವನ್ನು ಅಂತ. ಓಕೆ, ಒಂದು ಸಕ್ಕರೆ ಕಾರ್ಖಾನೆಗಿಂತ ಮತ್ತೊಂದು ಸಕ್ಕರೆ ಕಾರ್ಖಾನೆ ಎಷ್ಟು ದೂರದಲ್ಲಿ ಇರಬೇಕು? ಎಷ್ಟು ಅಂದರೆ ಈ ಒಂದು 25 ಕಿಲೋಮೀಟರ್ ದೂರದಲ್ಲಿ ಇರಬೇಕು, ಕನಿಷ್ಠ 25 ಕಿಲೋಮೀಟರ್ ದೂರದಲ್ಲಿ ಇರಬೇಕು ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, UN ವರದಿಯ ಪ್ರಕಾರ 2026ರಲ್ಲಿ ಭಾರತದ GDP ವೃದ್ಧಿ ದರ ಎಷ್ಟು ಎಂದು ಅಂದಾಜಿಸಲಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ಸೊ ಎಷ್ಟು? ಈ ಒಂದು UN ಪ್ರಕಾರ ಅಂದರೆ ಸರ್ ದ್ಯಾಟ್ ಈಸ್ ಒಂದು 6.4% ಅಂತ ಹೇಳ್ತೇವೆ. ಹಾಗೆ ಈ ಒಂದು IMF ಅವರ ಪ್ರಕಾರ 6.5% ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಆಸ್ಟ್ರೇಲಿಯಾದ ಗೌಟ್ 700 ಮೀಟರ್ಗಳಲ್ಲಿ U20 ಅಂಡರ್ 20 ವಿಶ್ವ ದಾಖಲೆ ಬರೆದು ಯಾವ ದಂತಕಥ ಸ್ಪ್ರಿಂಟರ್ ದಾಖಲೆಯನ್ನು ಮುರಿದರು ಅಂತ ಕೇಳಿದ್ದಾನೆ ಸರ್. ಯಾರವರು ಈ ಒಂದು ದಾಖಲೆಯನ್ನು ಮುರಿದವರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಹುಸೇನ್ ಬೋಲ್ಟ್ ಅವರು ಅಂತ ಹೇಳ್ತೇವೆ ಸರ್. ಯಾರು? ಒಂದು ಹುಸೇನ್ ಬೋಲ್ಟ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಸ್ವಲ್ಪ ಫಾಸ್ಟ್ ಹೋಗೋಣ. ಈ ಒಂದು T-72 ಮತ್ತು ಈ ಒಂದು T-90 ಟ್ಯಾಂಕರ್ಗಳಿಗಾಗಿ ಟ್ರಾಲ್ ಅಸೆಂಬ್ಲಿಗಾಗಿ ರಕ್ಷಣಾ ಸಚಿವಾಲಯವು ಎಷ್ಟು ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ ಸರ್. ಎಷ್ಟು ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ ಸರ್? ದ್ಯಾಟ್ ಈಸ್ ಒಂದು 975 ಕೋಟಿ ರೂಪಾಯಿಗಳ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಭೂತಾನ್ ನಡುವಿನ ಕಸ್ಟಮ್ ಜಂಟಿ ಗುಂಪಿನ 7ನೇ ಸಭೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ ಸರ್. ಯಾವುದೇ ಒಂದು ನಮ್ಮ ಭಾರತ ಮತ್ತು ಭೂತಾನ್ ಅಂತ ಹೇಳ್ತೀವಿ. ಎಲ್ಲಿ ಸರಿ? ಎಲ್ಲಿ ಅಂದರೆ ಈ ಒಂದು ಕೇರಳದ ಮನ್ನಾರಲ್ಲಿ ಸರ್. ಏನಂತ ಹೇಳ್ತೀವಿ? ಒಂದು ಕೇರಳದ ಮುನ್ನಾರ್ ಅಂತ ಹೇಳ್ತೇವೆ. ಯಾವುದು? ಈ ಒಂದು ಭಾರತ ಮತ್ತು ಭೂತಾನ್ ನಡುವಿನ ಕಸ್ಟಮ್ ಜಂಟಿ ಗುಂಪಿನ 7ನೇ ಸಭೆಯನ್ನು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರು ರೋಸ್ಲಾಂಡ್ ಫ್ರಾಂಕ್ಲಿನ್ ರೋವರ್ ಅನ್ನು ಮಂಗಳ ಗ್ರಹಕ್ಕೆ ಯಾವಾಗ ಉಡಾಯಿಸಲಿದ್ದಾರೆ ಅಂತ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾವಾಗ ಹೇಳ್ಬೋದಾ? ಯಾವಾಗ ಅಂದರೆ ಸರ್ ದ್ಯಾಟ್ ಈಸ್ ಒಂದು 2028 ವೇಳೆಗೆ ಯಾರ್ಯಾರು? ನಾಸಾ ಮತ್ತು ಯುರೋಪಿಯನ್ ಯೂನಿಯನ್. ಓಕೆ, ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇವರಿಬ್ಬರೂ ಸಹ ಸೇರಿ ಈ ಒಂದು ರೋಸ್ಲ್ಯಾಂಡ್ ಫ್ರಾಂಕ್ಲಿನ್ ರೋವರನ್ನು ಮಂಗಳ ಗ್ರಹಕ್ಕೆ ಉಡಾವಣೆ ಮಾಡಲಿದ್ದಾರೆ. ಯಾವುದಕ್ಕೆ? ಈ ಒಂದು ಮಂಗಳ ಗ್ರಹಕ್ಕೆ. ಓಕೆ, ಸೊ ನಾವು ಚಂದ್ರನ ಮೇಲೆ ಜಾಸ್ತಿ ಕ್ಯೂರಿಯಾಸಿಟಿ ತೋರಿಸ್ತಿದ್ದೀವಿ. ಈ ಒಂದು ಯುರೋಪಿಯನ್ ಯೂನಿಯನ್ ಅವರು ಜಾಸ್ತಿ ಅಂತಾರೆ ಈ ಒಂದು ಮಂಗಳ ಗ್ರಹದ ಮೇಲೆ ಕ್ಯೂರಿಯಾಸಿಟಿಯನ್ನು ತೋರಿಸ್ತಾ ಇದ್ದಾರೆ. ಓಕೆ, ಸೊ ಅದು ಸಹ ನಿಮಗೆ ಸ್ವಲ್ಪ ಐಡಿಯಾ ಇರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಭಾರತದ ಮೊದಲ ಪ್ಲಾಂಟ್ ಸೆಲ್ ಫರ್ಮೆಂಟೇಷನ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ ಸರ್. ಯಾವ ಒಂದು ನಗರದಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ? ಯಾವುದು? ಒಂದು ಭಾರತದ ಮೊದಲ ಪ್ಲಾಂಟ್ ಸೆಲ್ ಫಾರ್ಮೆಂಟೇಷನ್ ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಚೆನ್ನೈ ಅಂತ ಹೇಳ್ತೇವೆ ಸರ್. ಎಲ್ಲಿ? ಒಂದು ಚೆನ್ನೈಯಲ್ಲಿ ಇದನ್ನು ಆರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೂರ್ಯ ದೇವಭೂಮಿ ಚಾಲೆಂಜ್ 2.0 ಅನ್ನು ಯಾವ ಪ್ರದೇಶದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಪ್ರದೇಶದಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ? ಯಾವ ಪ್ರದೇಶ ಅಂದರೆ ಸರ್ ದ್ಯಾಟ್ ಈಸ್ ಈ ಗಢ್ವಾಲ ಅಂತ ಹೇಳ್ತೀವಿ ಸರ್. ಯಾವುದೋ ಒಂದು ಗಢ್ವಾಲ ಅಥವಾ ಒಂದು ಗಢ್ವಾಲ ಹಿಮಾಲಯದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಿವ್ಯಾಂಗಜನ್ ಭೋಗಿಗಳಲ್ಲಿ ಪ್ರಯಾಣಕ್ಕಾಗಿ ಭಾರತೀಯ ರೈಲ್ವೆ ಯಾವ ಕಾರ್ಡನ್ನು ಮಾನ್ಯಗೊಳಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಒಂದು ಟ್ರೈನಲ್ಲಿ ದಿವ್ಯಾಂಗಜನ್ ಅಂತ ಒಂದು ಕೋಚ್ ಇರುತ್ತಲ್ವಾ, ಅಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಯಾವ ಕಾರ್ಡ್ ಕಡ್ಡಾಯವಾಗಿರಬೇಕು ಅಂತ ಹೇಳಿದ್ದಾರೆ ಅಂತ. ಯಾವ ಕಾರ್ಡ್ ಅದು? ಯಾವುದು ಅಂದರೆ ಸರ್ ಈ ಒಂದು UDID ಕಾರ್ಡ್ ಇರಬೇಕು ಅಂತ ಕಡ್ಡಾಯ ಮಾಡಿದೆ ಸರ್. ಯಾವುದೇ ಒಂದು UDID ಅಂತ ಹೇಳ್ತೇವೆ, UDID. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಸಿದ್ಧ ಬಾಲರೋಗ ತಜ್ಞ ಮಾಜಿ ರಾಜ್ಯಸಭಾ ಸಂಸದ ಡಾಕ್ಟರ್ ಗೋಪಾಲ್ ರಾವ್ ಪಟೇಲ್ ಅವರು 94ನೇ ವಯಸ್ಸಿನಲ್ಲಿ ಎಲ್ಲಿ ನಿಧನರಾದರು ಅಂತ ಕೇಳಿದಾನೆ ಸರ್. ಎಲ್ಲಿ ನಿಧನರಾದರು ಇವರು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಈ ಲಾತೂರಲ್ಲಿ ಅಂತ ಹೇಳ್ತೀವಿ. ಲಾತೂರಲ್ಲಿ ಕಂಡುಬರುತ್ತೆ. ಇದೇ ಒಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಈ ಒಂದು ಗುಲ್ಬರ್ಗಾ ಜಿಲ್ಲೆಗೆ ಭಾಳ ಸಮೀಪ ಆಗುತ್ತೆ ಲಾತೂರ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPLನಲ್ಲಿ 50 ಎಸೆತಗಳಿಗಿಂತ ಕಡಿಮೆಯಲ್ಲಿ 2 ಶತಕಗಳನ್ನು ಗಳಿಸಿದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು ಅಂತ. ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಅಭಿಷೇಕ್ ಶರ್ಮಾ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ಅಭಿಷೇಕ್ ಶರ್ಮಾ ಅವರು. ಯಾವ ತಂಡಕ್ಕೆ ಆಟ ಆಡ್ತಾರೆ ಇವರು? SRS ತಂಡಕ್ಕೆ ಆಟ ಆಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 95ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದಾನೆ ಸರ್. ಯಾರಾಗಿದ್ದಾರೆ ಈ ಒಂದು 95ನೇ ಗ್ರ್ಯಾಂಡ್ ಮಾಸ್ಟರ್? ಇದನ್ನು SSC ಅವರು ಕೇಳೋದು ಬಿಟ್ಟಿದ್ದಾರೆ, ಬಟ್ RRBಯಲ್ಲಿ ಕೇಳ್ತಾನೆ. ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅರಣ್ಯಕ್ ಘೋಷ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ಅರಣ್ಯಕ್ ಘೋಷ್ ಅವರು 95ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಏಪ್ರಿಲ್ 2026ರಲ್ಲಿ ಭಾರತೀಯ ವಾಯುಪಡೆಯು ಯಾವ ಎಕ್ಸ್ಟ್ರೇಸ್ನಲ್ಲಿ
ಎಕ್ಸ್‌ಪ್ರೆಸ್ ಅಲ್ಲ, ಎಕ್ಸ್‌ಪ್ರೆಸ್ ವೇಯಲ್ಲಿ ಓಕೆ, ಎಕ್ಸ್‌ಪ್ರೆಸ್ ವೇಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಸೌಲಭ್ಯ ಅನ್ನು ಸಕ್ರಿಯಗೊಳಿಸಿದೆ ಅಂತ ಕೇಳಿದ್ದಾನೆ ಸರ್. ಯಾವುದರಲ್ಲಿ? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಪೂರ್ವಾಂಚಲ್ ಎಕ್ಸ್‌ಪ್ರೆಸ್ ವೇ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಪೂರ್ವಾಂಚಲ್ ಎಕ್ಸ್‌ಪ್ರೆಸ್ ವೇಯಲ್ಲಿ ಅದನ್ನು ಸಕ್ರಿಯಗೊಳಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗ್ತದೆ? ಪ್ರತಿ ವರ್ಷ ನಾವು 24 ಏಪ್ರಿಲ್ಗೆ ನಾವು ರಾಷ್ಟ್ರೀಯ ಪಂಚಾಯತ್ ದಿನ ಆಚರಣೆ ಮಾಡ್ತೀವಿ, 23ಕ್ಕೆ ಪುಸ್ತಕ ದಿನ ಆಚರಣೆ ಮಾಡ್ತೀವಿ, 22ಕ್ಕೆ ಭೂಮಿ ದಿನ ಆಚರಣೆ ಮಾಡ್ತೀವಿ, ಮೀನ್ಸ್ ಈ ಒಂದು ಅರ್ತ್ ಡೇ ಅಂತ ಆಚರಣೆ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 24 ಏಪ್ರಿಲ್ ಮತ್ತು 25 ಹೇಳಿಲ್ಲ ಸರ್, 25 ನಾವು ಮಲೇರಿಯಾ ದಿನ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ಮಲೇರಿಯಾ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 24 ಏಪ್ರಿಲ್ 2026 ಉತ್ತರ ಕ್ಷೇತ್ರ ಕೃಷಿ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗುವುದು? ಎಲ್ಲಿ ಅಂದರೆ ಸರ್ ಈ ಒಂದು 26ರಲ್ಲಿ ಲಕ್ನೋದಲ್ಲಿ ಆಯೋಜನೆ ಮಾಡಲಾಗುವುದು. ಓಕೆ, ಎಲ್ಲಿ ಅಂದರೆ ಒಂದು ಲಕ್ನೋದಲ್ಲಿ, ಲಕ್ನೋ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ರೆಜಿಲ್ನಲ್ಲಿ ಆಯೋಜಿಸಲಾದ ಅಂತಾರಾಷ್ಟ್ರೀಯ ಚೆಸ್ ಮತ್ತು ಚೀಸ್ ಮತ್ತು ಡೈರಿ ಉತ್ಪನ್ನಗಳ ಸ್ಪರ್ಧೆ 2026ರಲ್ಲಿ ಭಾರತದ ಎಷ್ಟು ಉತ್ಪನ್ನಗಳು ಪದಕಗಳನ್ನು ಗಳಿಸಿದವು ಅಂತ? ಎಷ್ಟು ಪದಕಗಳು ಗಳಿಸಿದವೆ? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಒಂದು 4 ಪದಕಗಳನ್ನು ಗಳಿಸಿದವೆ. ಹೆಸರನ್ನ ಯಾವುದು? ನಮ್ಮ ಕೃಷಿ ಉತ್ಪನ್ನಗಳು, ಈ ಒಂದು ಚೀಸ್ ಮತ್ತು ಡೈರಿ ಉತ್ಪನ್ನಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 76ನೇ ಪ್ರಶ್ನೆ, ವಿ ಎಮ್ ಓಕೆ, ಏನಿದು? ವಿ ಎಂ ಫ್ರೇಮ್ಸ್ ಓಕೆ, ವಿ ಎಂ ಫ್ರೇಮ್ಸ್ ರಾಷ್ಟ್ರೀಯ ಚಲನಚಿತ್ರ ನಿರ್ಮಾಣ ಸ್ಪರ್ಧೆಯನ್ನು ಸಂಸ್ಕೃತಿ ಸಚಿವಾಲಯವು ಯಾವ ರಾಷ್ಟ್ರಗೀತೆಯ 150 ವರ್ಷಗಳ ಪೂರ್ತಿಯ ಸಂದರ್ಭದಲ್ಲಿ ಪ್ರಾರಂಭಿಸಿತು ಅಂತ ಕೇಳಿದಾನೆ. ಯಾವುದ್ರದ್ದು? ಯಾವುದು ಅಂದರೆ ಯಾವ ಒಂದು ರಾಷ್ಟ್ರೀಯ ಗೀತೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ವಂದೇ ಮಾತರಂ ಅಂತ ಹೇಳ್ತೇವೆ ಸರ್. ಯಾವುದು ಒಂದು ವಂದೇ ಮಾತರಂ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ನಿಮಗೆ ಕನ್ನಡದಲ್ಲಿ ರಾಷ್ಟ್ರಗೀತೆ ಅಂದರೆ ಸರ್ ಅದು ಜನಗಣಮನ ಅಲ್ವಾ ಅಂತ ಅನಿಸ್ಬೋದು. ಬಟ್ ಇಂಗ್ಲೀಷಲ್ಲಿ ನಿಮ್ಗೆ ಏನು ಅಂತಂದರೆ ನ್ಯಾಷನಲ್ ಅಂಥೆಮ್ ಅಂತ ಹೇಳ್ತೀವಿ ನಾವು, ಜನಗಣಮನ. ಆ್ಯಂಡ್ ದೆನ್ ನ್ಯಾಷನಲ್ ಸಾಂಗ್ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ವಂದೇ ಮಾತರಂ. ಎರಡಕ್ಕೂ ಸಹ ಡಿಫ್ರೆನ್ಸ್ ಇದೆ ಇಂಗ್ಲೀಷಲ್ಲಿ. ಬಟ್ ಕನ್ನಡದಲ್ಲಿ ಎರಡೂ ಸಹ ನಿಮಗೆ ರಾಷ್ಟ್ರಗೀತೆಗಳೇ ಆಗ್ತವೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದನ್ನು ಕನ್ನಡದಲ್ಲಿ ಸ್ವಲ್ಪ ಹೇಳೋದಾದರೆ ರಾಷ್ಟ್ರೀಯ ಹಾಡು ಹಾಗೆ ಹೇಗೆ ಅಂತ ಸಹ ಕೆಲವೊಬ್ಬರು ಹೇಳ್ತಾರೆ. ಬಟ್ ಇಂಗ್ಲೀಷಲ್ಲಿ ನೋಡ್ಕೊಳ್ಳೋದು ಭಾಳ ಬೆಟ್ರ್ ಈ ಒಂದು ಕ್ವಶನ್ಗಳಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ಭಾರತ ಮತ್ತು ಈಜಿಪ್ಟ್ ನಡುವಿನ 11ನೇ ಜಂಟಿ ರಕ್ಷಣಾ ಸಮಿತಿ ಸಭೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಅಂತ? ಎಲ್ಲಿ ಆಯೋಜನೆ ಮಾಡಿರ್ಬೋದು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಈಜಿಪ್ಟ್ನ ಈ ಒಂದು ಕೈರೋ ಅಂತ ಹೇಳ್ತೀವಿ ಸರ್. ಇಲ್ಲಿ ಒಂದು ಈಜಿಪ್ಟ್ನ ಕೈರೋದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 78ನೇ ಪ್ರಶ್ನೆ, 22ರಿಂದ 26 ಸೆಪ್ಟೆಂಬರ್ 2026ರವರೆಗೆ ಭಾರತೀಯ ಅಂತಾರಾಷ್ಟ್ರೀಯ ಜಲ ಸಪ್ತಾಹವನ್ನು ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ ಸರಿನಾ. ಒಂದು ಜಲ ಸಪ್ತಾಹವನ್ನು ಎಲ್ಲಿ ಆಯೋಜನೆ ಮಾಡಲಾಗುವುದು ಅಂತ? ಎಲ್ಲಿ ಅಂದರೆ ಸರ್ ಈ ಒಂದು ಭಾರತ್ ಮಂಟಪಂ ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗುವುದು. ಆ್ಯಂಡ್ ನೆಕ್ಸ್ಟ್ ಒಂದು NITRD ತ್ಯಾಜ್ಯವು ಭೂಕುಸಿತಕ್ಕೆ ಹೋಗುವುದನ್ನು ತಡೆಯುವ ಯಾವ ಕ್ಷೇತ್ರದ ಭಾರತದ ಮೊದಲ ಮಾದರಿಯಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ಯಾವ ಒಂದು ಕ್ಷೇತ್ರದ್ದು? ಯಾವ ಕ್ಷೇತ್ರ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಹೆಲ್ತ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಆರೋಗ್ಯ ಸೇವೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 13ನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲು ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ ಸರ್. ಯಾವ ಒಂದು ನಗರವನ್ನು ಇದನ್ನು ಆಯ್ಕೆ ಮಾಡಲಾಗಿದೆ? ಯಾವ ನಗರ ಅಂದರೆ ಸರ್ ದ್ಯಾಟ್ ಈಸ್ ಒಂದು ತಾಷ್ಕೆಂಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಉಜ್ಬೇಕಿಸ್ತಾನದ ತಾಷ್ಕೆಂಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ನಾಸಾ ಯಾವ ಬಾಹ್ಯಾಕಾಶ ದೂರದರ್ಶಕವನ್ನು ನಿರ್ಮಾಣ ಮಾಡಲು ಪೂರ್ಣಗೊಳಿಸಿದೆ ಅಂತ ಕೇಳಿದ್ದಾನೆ ಸರ್. ಈ ಒಂದು ನಿರ್ಮಾಣವನ್ನು ಪೂರ್ಣಗೊಳಿಸಿದೆ. ಯಾವ ಬಾಹ್ಯಾಕಾಶ ದೂರದರ್ಶಕ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಮೋಸ್ಟ್ ಫೇಮಸ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ. ಇದು ಆಲ್ರೆಡಿ ಇದೆ. ಬಟ್ ಇಲ್ಲಿ ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಹೇಳ್ತೀವಿ. ಯಾರು ಇದನ್ನು ಪೂರ್ಣಗೊಳಿಸಿದರೆ ಈ ಒಂದು ನಿರ್ಮಾಣವನ್ನು? ಸರ್ ದ್ಯಾಟ್ ಈಸ್ ನಾಸಾ ಅಂತ ಹೇಳ್ತೀವಿ. ಯಾವುದೇ ಒಂದು ನಾಸಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನಿಂದ ಹಿರಿಯ ಕ್ರಿಕೆಟಿಗರಿಗಾಗಿ ನೀಡುವ ಜಸ್ಟಿಸ್ ತೆಂಡೂಲ್ಕರ್ ಟ್ರೋಫಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದಾನೆ ಸರ್. ಯಾರು ಗೆದ್ದಿದ್ದಾರೆ ಇದನ್ನು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಸಿದ್ಧಾರ್ಥ್ ಈ ಒಂದು ಸಿದ್ದೇಶ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಸಿದ್ದೇಶ್ ಲಾಡ್ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, UK ಯಾವ ವರ್ಷದ ನಂತರ ಜನಿಸಿದವರಿಗೆ ತಂಬಾಕು ಮತ್ತು ವೇಪ್ಗಳನ್ನು ನಿಷೇಧಿಸಲಾಗಿದೆ ಅಂತ ಕೇಳಿದ್ದಾನೆ. ಓಕೆ, ನೇಪ್ ಅಂದರೆ ಏನಂತ ಹೇಳ್ತಾರೆ? ಹುಕ್ಕ ಅಂತ ಹೇಳ್ತಾರೆ, ಅದನ್ನು. ಓಕೆ, ಅದನ್ನಿರ್ಬೋದು. ಸೊ ಆ ತಂಬಾಕು ಮತ್ತು ಅದನ್ನು ನಿಷೇಧಿಸಲಾಗಿದೆ ಯಾವ ವರ್ಷದ ನಂತರ ಜನಿಸಿದವರಿಗೆ ಅಂತ? ಯಾವ ವರ್ಷದ ಜನಿಸಿದವರಿಗೆ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು 2009 ನಂತರ ಜನಿಸಿದವರಿಗೆ ಏನಿದೆ ಅಲ್ವಾ, ಸೊ ಅವರಿಗೆ ನಿಷೇಧಿಸಲಾಗಿದೆ. ಮೀನ್ಸ್ ಅಂಡರ್ 18 ಅವರಿಗೆ ನಿಷೇಧಿಸಲಾಗಿದೆ ಅಂತ ಹೇಳ್ಬೋದು ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರದ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ನಿಯಮಗಳು 2026 ಯಾವಾಗಿನಿಂದ ಜಾರಿಗೆ ಬರಲಿವೆ ಅಂತ ಕೇಳಿದ್ದಾನೆ. ಯಾವಾಗಿಂದ ಜಾರಿಗೆ ಬರಲಿವೆ ಸರ್ ಇವು? ಯಾವಾಗ ಅಂದರೆ ಸರ್ 1 ಮೇ 2026ರಿಂದ ಜಾರಿಗೆ ಬರಲಿವೆ. ಯಾವಾಗ? 1 ಮೇ 2026ರಿಂದ ಜಾರಿಗೆ ಬರಲಿವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮ ವಾಣಿಜ್ಯ ಕಾರ್ಯತಂತ್ರ 2026ಗಾಗಿ ಭಾರತವನ್ನು ಯಾವ ಸಂಸ್ಥೆ ಆಯ್ಕೆ ಮಾಡಿದೆ ಅಂತ ಕೇಳಿದ್ದಾನೆ ಸರ್. ಯಾವ ಒಂದು ಸಂಸ್ಥೆ ಆಯ್ಕೆ ಮಾಡಿದೆ? ಯಾವ ಸಂಸ್ಥೆ ಅಂದರೆ ಸರ್ ದ್ಯಾಟ್ ಈಸ್ ಈ PIFA ಅಂತ ಹೇಳ್ತೇವೆ ಸರ್. ಯಾವುದೇ ಒಂದು PIFA ಅಂತ ಹೇಳ್ತೇವೆ.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ಟಾಪ್ ಮಿಥೇನ್ ಪ್ರಾಜೆಕ್ಟ್ 2025 ವರದಿಯ ಪ್ರಕಾರ ಭಾರತದ ಯಾವ ಭೂಕುಸಿತವು ವಿಶ್ವದ ಅಗ್ರ 5 ಮಿಥೇನ್ ಮಾಲಿನ್ಯಕಾರಕಗಳಲ್ಲಿ ಸೇರಿದೆ ಅಂತ ಕೇಳಿದಾನೆ. ಯಾವ್ದು ಸೇರಿದೆ ಇದರಲ್ಲಿ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಜವಾಹರ್ ನಗರ ಭೂಕುಸಿತ ಆಗಿದೆ ಅಲ್ವಾ, ಒಂದು ಹೈದರಾಬಾದಲ್ಲಿ. ಅದನ್ನು ನಾವು ಟಾಪ್ 5 ಸೇರಿಸಲಾಗಿದೆ. ಯಾವುದೇ ಒಂದು ಜವಾಹರ್ ನಗರ ಭೂಕುಸಿತ ಅಂತ ಹೇಳ್ತೀವಿ, ಎಲ್ಲಿ ಒಂದು ಹೈದರಾಬಾದಲ್ಲಿ ನಡೆದಿದೆ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ನೆಕ್ಸ್ಟ್ ಕ್ವಶನ್ಗಳು ಸ್ವಲ್ಪ ಮಿಸ್ ಆಗಿದ್ದಾವೆ. ಓಕೆ, ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡುವ. ಆ್ಯಂಡ್ ದೆನ್ ಹಾಗಾದರೆ ಇಂದಿನ ಹೋಮ್ವರ್ಕ್ ಕ್ವಶನ್ ಏನು ಕೊಡಬಹುದು ಏನು ಅಂತಂದರೆ, ಪ್ರಸ್ತುತ ನಿಮಗೆ ಹೇಳಿದ್ದೆ. ಸೊ ಪ್ರಸ್ತುತ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ದೇಶ UK, ಸೆಕೆಂಡ್ ಯಾವುದು ಅಂದರೆ ಮೆಕ್ಸಿಕೋ, ಥರ್ಡ್ ಯಾವುದು ಅಂದರೆ ನಮ್ಮ ಭಾರತ ಅಂತ ಹೇಳಿದ್ದೆ. ಹಾಗಾದರೆ ಟಾಪ್ 3 ನಮ್ಮ ಭಾರತದ ಯಾವ ರಾಜ್ಯಗಳು ಈ ರಾಮ್ಸರ್ ಸೈಟ್ಗಳನ್ನ ಹೊಂದಿವೆ ಅಂತ. ಓಕೆ, ಸೊ 1 2 3 ಅಂತ ನೀವು ಕಾಮೆಂಟ್ನ ಮಾಡಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಈ ಏಪ್ರಿಲ್ 19ರಿಂದ ಏಪ್ರಿಲ್ 26ರವರೆಗೆ ನಡೆದಿರತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳ ಟಾಪ್ 86 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಒಂದು ಡಿಸ್ಕಷನ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ SSC GD ಆಸ್ಪಿರೆಂಟ್ಸ್ಗಳು ಪ್ಲೀಸ್ ನೀವು ಆ GK ರಿವಿಷನ್ ಕ್ಲಾಸನ್ನು ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಎಸ್ಟರ್ಡೇ ಫಸ್ಟ್ ಒಂದು ಕ್ಲಾಸ್ ಅಪ್ಲೋಡ್ ಮಾಡಲಾಗಿದೆ. ಸೊ ಇಂದು ನಿಮಗೆ ಸೆಕೆಂಡ್ ಕ್ಲಾಸ್ ಅಪ್ಲೋಡ್ ಆಗ್ತದೆ. ಓಕೆ, ಸೊ ಆ ಒಂದು ಕ್ಲಾಸನ್ನು ಸಹ ನೀವು ವೀಕ್ಷಿಸಿ ಅಂತ ಹೇಳ್ತೇನೆ. ಸೊ ಆ್ಯಂಡ್ ನಿಮಗೆ ಏನಾದರೂ ವೀಕ್ಷಿಸಿ ನಿಮ್ಗೆ ಏನಾದರೂ ಚೆನ್ನಾಗಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಸಜೆಸ್ಟ್ನ ಮಾಡಿ. ಓಕೆ, ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್.